ನಮಸ್ಕಾರ ಬಂಧುಗಳೇ. ಚಿಕ್ಕವರಿದ್ದಾಗ ಪಡೆದುಕೋಬೇಕು ಅಂದ್ಕೊಳ್ತೀವಿ, ವಯಸ್ಸಾದಮೇಲೆ ಕಳೆದೋಯ್ತು ಅಂದ್ಕೋತೀವಿ. ಅಂಥ ಯಾವ ವಸ್ತು ಅಂದರೆ ಯೌವನ, ಯುವಜೀವನ. ಯುವಜೀವನದಲ್ಲಿ ಜಾಗೃತಿ ಇಲ್ಲ ಅಂದರೆ ಬಹಳಷ್ಟು ನಷ್ಟ ಆಗುತ್ತೆ. ಯುವ ಜಾಗೃತಿ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಯಲ್ಲಿ ಬ್ರಹ್ಮಕುಮಾರಿ ಅನುರಾಧ ಅಕ್ಕನವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಅಕ್ಕನವರೇ ನಮಸ್ಕಾರ. ಓಂ ಶಾಂತಿ. ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಯುವ ಜಾಗೃತಿ ಅನ್ನೋದರಲ್ಲಿ ಯುವ ಮತ್ತು ಜಾಗೃತಿ ಎರಡು ಶಬ್ದಗಳು. ಯುವ ಡೆಫಿನೇಷನ್ ಭಾಳ ಈಸಿ, ಅದರಲ್ಲೇನು ಕಷ್ಟ ಇಲ್ಲ. ಸಾಧಾರಣ ಅಲ್ಲಿ ಚೈತನ್ಯ ತುಂಬಿದೆ ಅವರು ಯುವಕರು ಅನ್ಬೋದು, ಚೈತನ್ಯ ಜಾಸ್ತಿ ಇದೆ ಅವರು ಯುವಕರು ಅನ್ಬೋದು. ತಮ್ಮ ದೃಷ್ಟಿಯಲ್ಲಿ ಯುವ ಯಾರು? ಯುವ ಅಂತಂದರೆ ಇವತ್ತಿನ ವಯಸ್ಸಾದವರೆಗೂ ನಾವು ಅವರಲ್ಲೂ ಸಹ ಒಂದು ಕಡೆ ಉಮಂಗ ಉತ್ಸಾಹ ಇದ್ದಾಗ ಅವರಲ್ಲೂ ಯುವ ಶಕ್ತಿ ಅಂತ ಹೇಳಬಹುದು. ಕೆಲವೊಂದು ಎಷ್ಟೋ ವಯೋವೃದ್ಧರನ್ನು ಸಹ ಅಷ್ಟೇ ಯಾವ ರೀತಿ ಒಂದು ಯುವಕರಲ್ಲಿ ಏನು ಚೈತನ್ಯತೆ ಇರುತ್ತೆ ಅಷ್ಟೇ ಅವರು ಮನಸ್ಸಿನಿಂದ ಒಂದು ಚೈತನ್ಯತೆ ತುಂಬಿಕೊಂಡು ಅಷ್ಟೇ ಒಂದು ದೊಡ್ಡ ಕಾರ್ಯವನ್ನು ಮಾಡ್ತಾರೆ. ಅದರಲ್ಲೂ ಸಹ ನಾವು ಯುವ ಶಕ್ತಿಗೆ ಹೆಚ್ಚು ಮಹತ್ವವನ್ನು ಕೊಡ್ತೀವಿ. ಅಥವಾ ಇವತ್ತಿನ ವರ್ತಮಾನ ಸಮಯದಲ್ಲಿ ಯುವ ಜಾಗೃತಿಯ ಬಗ್ಗೆ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರನ್ನ ಎಬ್ಬಿಸಬೇಕು, ಎಚ್ಚರಿಸಬೇಕು ಅನ್ನುವಂತಹ ಮನೋಭಾವನೆ ಎಲ್ಲರಲ್ಲೂ ಬಂದಿದೆ. ಈಗ ಜಾಗೃತಿ ಅಂದರೆ ಏನಂತ ಹೇಳ್ಬೋದು? ಯಾಕಂದರೆ ನಿತ್ಯ ಕೆಲಸ ಜನ ಮಾಡ್ಕೊಂಡೇ ಬರ್ತಿರ್ತಾರೆ. ಯುವಕರಂತೂ ಭಾಳ ಅಲರ್ಟ್ ಆಗೇ ಇರ್ತಾರೆ. ಅದರಲ್ಲೂ ಸಹಿತ ಇವತ್ತು ನಾವು ಹಾಗಿದ್ರೂ ಸಹಿತ ಇವತ್ತು ನಾವು ಯುವ ಜಾಗೃತಿ ಅಂತ ಒಂದು ಟೈಟಲ್ ಕೊಟ್ಟಿದ್ದೀವಿ ಇವತ್ತಿನ ಸಂಚಿಕೆಗೆ. ಜಾಗೃತಿ ಯಾವ್ದಕ್ಕೆ ಅನ್ಬೇಕು? ಜಾಗೃತಿ ಅದರ ಅರ್ಥ ಏನಾಗಿದೆ ಅಂತಂದ್ರೆ ನಾವು ಸದಾ ಕಾಲ ಎಚ್ಚರಿಕೆಯಿಂದ ಇರಬೇಕು. ಸದಾ ಕಾಲ ಒಂದು ಸಮಯದಲ್ಲಿ ನಾವು ಎಚ್ಚರಿಕೆಯಿಂದ ಯಾವುದೇ ಕಾರ್ಯವನ್ನು ಮಾಡುವುದಾಗ್ಲಿ ಅಥವಾ ಇನ್ನೊಂದು ಸಮಯದಲ್ಲಿ ನಾವು ಸ್ವಲ್ಪ ಅಸಾವಧಾನಿಯನ್ನ ಬಿಟ್ಟು ಅಥವಾ ನಾವು ಅಸಾವಧಾನಿಯಿಂದ ಮಾಡುವುದಾಗ್ಲಿ ಆ ರೀತಿ ನಮ್ಮಲ್ಲಿ ಇರಬಾರ್ದು. ಸದಾ ನಾವೇನಿರ್ಬೇಕಂತಂದ್ರೆ ಎಚ್ಚರಿಕೆಯಿಂದ ಜಾಗೃತವಾಗಿಯೇ ಪ್ರತಿಯೊಂದು ಕಾರ್ಯವನ್ನು ಮಾಡಿದಾಗ ಅದು ಏನಾಗುತ್ತೆ ಅಂದರೆ ಶ್ರೇಷ್ಠ ಆಗುತ್ತೆ. ಯಾವುದು ನಮ್ಮಿಂದ ತಪ್ಪು ಕೆಲಸಗಳು ಆಗೋದಿಲ್ಲ. ಅದಕ್ಕಾಗಿ ಒಂದು ಆಧ್ಯಾತ್ಮಿಕ ರೀತಿಯಿಂದಲೂ ನೋಡಿದಾಗನೂ ಹೇಳ್ತಾರೆ, ನಾವು ನಮ್ಮಲ್ಲಿ ಆ ಜಾಗೃತಿ ಬೇಕು ಅಂತ ಹೇಳ್ತಾರೆ. ಆ ಅವೇರ್ನೆಸ್ ಆಗಲಿ ಅಥವಾ ಆತ್ಮ ಜಾಗೃತಿ ಆಗಲಿ ಬಂದಾಗ ನಾವು ಯಾವುದೇ ಒಂದು ಮಹತ್ವದ ಕಾರ್ಯವನ್ನು, ಶ್ರೇಷ್ಠ ಕಾರ್ಯವನ್ನು ಮಾಡಬಹುದು. ಸೊ ಇಲ್ಲಿ ನಾವು ಜಾಗೃತಿ ಶಬ್ದವನ್ನು ಯುವ ಜಾಗೃತಿ ಅಂತ ನಾವು ಹೇಳ್ತಾ ಇದ್ದೀವಿ. ಒಂದು ವೈಯಕ್ತಿಕ ಜಾಗೃತಿ ಅಂತ ಹೇಳ್ಬೋದು, ಇನ್ನೊಂದು ಸಾಮಾಜಿಕವಾಗಿ ಜಾಗೃತಿ ಅಂತ ಹೇಳ್ಬಹುದು. ವರ್ತಮಾನ ಸಮಯದಲ್ಲಿ ಯುವಕರಿಗೆ ಅದು ಬಹಳ ಕಡಿಮೆ ಆಗಿಬಿಟ್ಟಿದೆ. ಇವಾಗ ವೈಯಕ್ತಿಕ ಜಾಗೃತಿಯಲ್ಲಿ ಏನೇನು ಪಾಯಿಂಟ್ಸ್ ಬರ್ಬೋದು? ವೈಯಕ್ತಿಕ ಜಾಗೃತಿ ಅಂತಂದ್ರೆ ಮೊದಲು ಯಾರು ಅಂತಂದ್ರೆ ನಾವು ನೋಡ್ಕೊಳ್ಬೇಕಾಗಿದೆ, ನಮ್ಮನ್ನು ನಾವು ನೋಡ್ಕೊಳ್ಬೇಕು. ನಾವು ಮನುಷ್ಯರು ಅಂತ ಹೇಳ್ತೀವಿ. ಮನುಷ್ಯರು ಅಂತಂದಾಗ ಬರೀ ಮನುಷ್ಯ ಅಂತ ಅಷ್ಟೇ ಹೇಳೋದಿಲ್ಲ, ಅದ್ರ ಜೊತೆಗೆ ದೇಹ ಮತ್ತು ಪ್ಲಸ್ ಏನಾಗಿದೆ ಅಂತಂದ್ರೆ ಚೈತನ್ಯತೆ ಇದೆ, ಇದು ಚೈತನ್ಯ ಶಕ್ತಿ ನಮ್ಮಲ್ಲಿ ಇದೆ. ನಾವು ದೇಹದಿಂದ ನಾವು ಜಾಗೃತಗೊಳ್ಳೋದೇ ಅಷ್ಟೇ ಜಾಗೃತಿ ಅಂತ ಹೇಳೋದಿಲ್ಲ. ವಾಸ್ತವಿಕವಾಗಿ ನಮ್ಮ ದೇಹದಲ್ಲಿರುವಂತಹ ಒಂದು ಚೈತನ್ಯ ಶಕ್ತಿ, ಅದರಿಂದ ನಾವು ಜಾಗೃತರಾಗಬೇಕಾಗಿದೆ, ಅವೇರ್ನೆಸ್ ಆಗಬೇಕಾಗಿದೆ. ಅದಕ್ಕೆ ನಾವು ಜಾಗೃತಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಅನೇಕ ಒಂದು ನಾವು ಜಾಗೃತಿ ನಮ್ಮಲ್ಲಿ ಬೇಕಾಗಿದೆ. ಇನ್ನೊಂದು ಅಂತಂದ್ರೆ ನಮ್ಮ ಒಂದು ಗುರಿ ಬಗ್ಗೆ ಜಾಗೃತರಾಗಿರ್ಬೇಕು, ನಾವು ಜಾಗರೂಕರಾಗಿರ್ಬೇಕು. ಬಲೆ ಇನ್ನೊಬ್ಬರನ್ನ ನೋಡಿ ನಾನು ಅದೇ ಗುರಿಯನ್ನ ನಾನು ಇಟ್ಕೊಳ್ತೀನಿ ನನ್ನ ಜೀವನದಲ್ಲಿ ಅಂತ ಅನ್ನೋದಿಲ್ಲ. ಆದ್ರೆ ನನ್ನ ಒಂದು ಮಟ್ಟಿಗೆ ಯೋಗ್ಯತೆಯ ಮಟ್ಟಕ್ಕೆ ಅನುಸಾರವಾಗಿ ಅಥವಾ ನನ್ನ ಒಳಗಡೆ ಇರುವಂತಹ ಒಂದು ಆತ್ಮದ ಒಂದು ಕೂಗು ಕೇಳ್ಕೊಂಡು, ಆತ್ಮದ ಕೂಗು ಅನ್ನೋದು ಮುಖ್ಯ ಆಗಿದೆ. ಅದನ್ನ ಕೇಳ್ಕೊಂಡು ನಾವೇನಾಗಬೇಕಾಗಿದೆ, ಜಾಗೃತರಾಗಬೇಕಾಗಿದೆ. ಈ ಜಾಗೃತರಾಗಬೇಕು, ವೈಯಕ್ತಿಕ ದೃಷ್ಟಿಯಲ್ಲಿ ಜಾಗೃತ ಆಗಬೇಕು ಅಂದಾಗ ನಾವು ಆತ್ಮದ ಕೂಗನ್ನು ಕೇಳಿ ಜಾಗೃತರಾಗಬೇಕು ಏನೋ ಹೌದು. ಆದ್ರೆ ಅದರೊಳಗೂ ಕೆಲವು ನೀವು ಏನು ಪಾಯಿಂಟ್ ಬೈ ಪಾಯಿಂಟ್ ಏನಾದ್ರು ಅನಾಲಿಸಿಸ್ ಮಾಡಿದ್ದೀರಾ? ಮಾಡ್ಲಿಕ್ಕೆ ಬರುತ್ತಾ? ಅಂದ್ರೆ ನಾವು ಆತ್ಮಿಕ ರೂಪದಲ್ಲಿ ಅಥವಾ ಆತ್ಮದ ಕೂಗು ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಅದರಲ್ಲಿ ನನಗೊಂದು ಮಾತು ನೆನಪು ಬರ್ತಾ ಇದೆ. ಸ್ವಾಮಿ ವಿವೇಕಾನಂದರು ಯಾವಾಗ ಫಸ್ಟ್ ಟೈಮ್ ಅವರು ರಾಮಕೃಷ್ಣ ಅವರ ಹತ್ತಿರ ಹೋದಾಗ, ಅವರಿಗೆ ಫಸ್ಟ್ ಟೈಮ್ ಹೋಗಿದ್ರು. ಅವ್ರ ಪರಿಚಯ ಇರಲಿಲ್ಲ, ಯಾರೋ ಅವ್ರಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ರು. ಹಿಂಗೆ ಅವ್ರ ಕಡೆ ಹೋದಾಗ ನಿಮಗೆ ಯಾವುದೇ ನೀವೇನು ಬಯಸ್ತಾ ಇದ್ದೀರಿ ಅಂತ ನಿಮ್ಗೆ ಜ್ಞಾನ ಸಿಗುತ್ತೆ ಅವ್ರ ಹತ್ತಿರ ಹೋದಾಗ ಅಂತ ಹೇಳಿದಾಗ ಅವ್ರು ಮೊದಲು ಆಶ್ರಮಕ್ಕೆ ಹೋದ್ರು. ಅವಾಗ ಆ ಆಶ್ರಮದ ಒಂದು ಬಾಗಿಲು ಮುಚ್ಚಿತ್ತು. ಅವಾಗ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಬಾಗಿಲನ್ನ ತಟ್ತಾರೆ.
ಒಳಗಡಲ್ಲಿ ಶ್ರೀರಾಮಕೃಷ್ಣ ಅವರು ಕಾಳಿಕಾ ದೇವಿಯ ಭಕ್ತಿ ಮಾಡ್ತಾ ಇದ್ರು, ಪೂಜೆಯನ್ನು ಮಾಡ್ತಾ ಇದ್ರು. ಅದರಲ್ಲಿ ಅವರು ಧ್ಯಾನ ಮಗ್ನರಾಗಿ ಕೂತ್ಕೊಂಡಿದ್ರು. ಕೇಳಿಸ್ಲಿಲ್ಲ ಅವರಿಗೆ. ಇನ್ನೊಂದು ಸಲ ಅವರು ಬಾಗಿಲವನ್ನ ತಟ್ಟಿದಾಗ ಅವಾಗ ಅವ್ರು ಕೇಳಿಸಿದಾಗ ಅವ್ರೇನ್ ಹೇಳಿದ್ರು, ಯಾರು ಬಂದಿದ್ದೀರಿ, ಯಾರು ಅಂತ ಕೇಳಿದಾಗ ಅವಾಗ ನರೇಂದ್ರ ಅವ್ರೇನ್ ಹೇಳ್ತಾರಂತಂದ್ರೆ, ನನಗೆ ನಾನ್ ಯಾರು ಅಂತ ಗೊತ್ತಿಲ್ಲ, ನಾನ್ ಯಾರು ಅಂತ ಗೊತ್ತಿಲ್ಲ, ಅದನ್ನೇ ನಾನು ನಿಮ್ಮ ಹತ್ತಿರ ಕೇಳಲಿಕ್ಕೆ, ಅದರ ಉತ್ತರ ಪಡಿಲಿಕ್ಕೆ ನಿಮ್ ಹತ್ತಿರ ಬಂದಿದ್ದೀನಿ. ಸೊ ಅದಕ್ಕಾಗಿ ನೀವು ಅದರ ಉತ್ತರವನ್ನು ನಾನು ಕೊಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಸದಾ ಕಾಲ ಜಾಗೃತಿ ಇರಬೇಕು ಅನ್ನೋದು ಇದು ಒಂದು ಪಾಯಿಂಟು. ಅಂದ್ರೆ ತಮಗೆ ತಾವು ತಮ್ಮಲ್ಲಿ ಏನು ಕೊರತೆ ಇದೆ, ತಾವು ಏನು ಪಡ್ಕೋಬೇಕಾಗಿದೆ ಅನ್ನೋದು ಸತತವಾಗಿ ಅದರ ಬಗ್ಗೆ ಒಂದರಿಗೆ ನರೇಂದ್ರ ಅವರಿಗೆ ಯೋಚನೆ ಇತ್ತು, ತಾನು ಇಂಥದ್ದು ಪಡ್ಕೋಬೇಕು ಅಂದ್ರೆ ಜೀವನದಲ್ಲಿ ಏನೋ ಒಂದು ದೊಡ್ಡ ಒಂದು ಸಾಧನೆಯನ್ನು ಮಾಡುವಂತ ಒಂದು ಇಚ್ಛೆ ಪಟ್ಕೊಂಡು ಅವ್ರು ಬಂದಿದ್ರು. ಅಂದ್ರೆ ಒಂದು ಸಾಧಾರಣ ಗುರಿ ಇರ್ಲಿಲ್ಲ ಅವ್ರ ಹತ್ತಿರ. ನಾವು ಇವಾಗಿನ ಒಂದು ಸಮಯದಲ್ಲಿ ನೋಡ್ತೀವಿ, ನಾವು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅನ್ನುವಂತಹ ಒಂದು ಗುರಿಗಳನ್ನ ಇಟ್ಕೊಂಡಿರ್ತೀವಿ. ಅದು ಒಳ್ಳೇದನ್ನೇ, ಕೆಟ್ಟದಲ್ಲ. ಅದ್ರ ಜೊತೆಗೆ ನಾವು ಯಾವ ರೀತಿ ಅಂದ್ರೆ ವಿಶ್ವಕ್ಕಾಗಿ, ದೇಶಕ್ಕಾಗಿ ಅಥವಾ ಒಂದು ಸಮಾಜಕ್ಕಾಗಿ ನಾವೇನೊಂದು ಕೊಡುಗೆಯನ್ನು ಕೊಡ್ಬೇಕನ್ನುವಂತಹ ಗುರಿನೂ ನಮ್ಮ ಜೀವನದಲ್ಲಿ ಬೇಕಾಗಿದೆ, ಇಟ್ಕೊಂಡಿರ್ಬೇಕು. ಅಂದ್ರೆ ಅಂತಹ ಒಂದು ಜಾಗರೂಕತೆ ಇವತ್ತಿನ ಯುವಕರಲ್ಲಿ ಬೇಕಾಗಿದೆ. ಏಮ್ ಇಟ್ಕೊಂಡಿರ್ತೀವಿ ನಾವು, ಆದ್ರೆ ಆ ಏಮಿನ ಜೊತೆಗೆ ನಾವ್ ಏನ್ ಮಾಡ್ಬೇಕು ಅಥವಾ ನಮ್ ಏಮ್ ಹೆಂಗಿರ್ಬೇಕು, ನಮ್ಮ ಗುರಿ ಹೆಂಗಿರ್ಬೇಕು, ಲಕ್ಷ್ಯ ಹೆಂಗಿರ್ಬೇಕು, ಅದು ನಮ್ಮ ಜೀವನದಲ್ಲಿ ಬೇಕಾಗಿದೆ ಇಲ್ಲ. ಸೊ ಅದಕ್ಕಾಗಿ ಇವತ್ತಿನ ಒಂದು ನಾವು ನಮ್ಮ ಗುರಿ ಏನಿರ್ಬೇಕಂತಂದ್ರೆ ಒಂಥರ ಸ್ಮಾರ್ಟ್ ಟೈಪ್ ಇರಬೇಕು. ಆ ಸ್ಮಾರ್ಟ್ ಅಂತಂದ್ರೆ ಏನದರ ಅರ್ಥ? ಸ್ಮಾರ್ಟ್ ಅಂತಂದ್ರೆ ನಮ್ಮ ಒಂದು ಗುರಿ ಹೆಂಗಿರ್ಬೇಕಂದ್ರೆ ಸ್ಪೆಸಿಫಿಕ್ ಆಗಿರ್ಬೇಕು, ಒಂದು ನಿರ್ದಿಷ್ಟಕವಾಗಿರ್ಬೇಕು, ಅಥವಾ ಒಂದು ಇದೇ ಒಂದು ಮಟ್ಟದಾಗಿರ್ಬೇಕು, ನಮ್ಗೆ ಗೊತ್ತಿರ್ಬೇಕು. ನಾವ್ ಯಾವಾಗ ಒಂದು ಗುರಿಯನ್ನ ನನಗ್ ಗೊತ್ತಿರ್ಬೇಕು, ಅದ್ರ ಕ್ಲಿಯರ್ ಆಗಿರ್ಬೇಕು, ನಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಕ್ಲಿಯರ್ ಇರ್ಬೇಕು. ಕ್ಲಿಯರ್ ಇರ್ಬೇಕು. ನಾನು ಯಾವ ಗುರಿಯನ್ನು ನಾನು ಮುಟ್ತಾ ಇದ್ದೀನಿ, ಆ ಗುರಿ ಬಗ್ಗೆ ಸತತವಾಗಿ ನಾನು ಅದ್ರ ಬಗ್ಗೆನೇ ವಿಚಾರ ಮಾಡ್ತಾ ಇರ್ಬೇಕು. ಅದು ನರೇಂದ್ರ ಅವ್ರು ಹೇಗೆ ಸತತವಾಗಿ ಅದನ್ನ ಸುಮ್ನೆ ಯಾರು ಅಂತ ಕೇಳಿದ್ರೆ ನಾವು ಹೆಸರು ಹೇಳ್ತೀವಿ, ಇದು ಮಾಡ್ತೀವಿ. ಅವ್ರು ಯಾರು ಅಂತ ಕೇಳಿದ್ರೆ ಅದನ್ನ ಅವ್ರು ಹೇಳಿಲ್ಲ, ನನಗೆ ಗೊತ್ತಿಲ್ಲ, ಅದನ್ನ ತಿಳ್ಕೊಳಿಕ್ ಬಂದಿದ್ದೇನೆ ಅನ್ನೋಷ್ಟು ಅವರಿಗೆ ಗುರಿ ಬಗ್ಗೆ ಎಚ್ಚರಿತ್ತು, ಜಾಗರೂಕತೆ ಇತ್ತು. ಆ ಜಾಗರೂಕತೆ ಇವತ್ತು ಪ್ರತಿಯೊಬ್ಬ ಯುವಕರಲ್ಲಿ ಇದ್ದಾಗ ನಮ್ಮ ಸಮಾಜ ಎಷ್ಟು ಉನ್ನತಿ ಆಗುತ್ತೆ. ಅದಕ್ಕಾಗಿ ನಮ್ಮ ಒಂದು ಗುರಿ ಹೆಂಗಿರ್ಬೇಕಂತಂದ್ರೆ ಸ್ಪೆಸಿಫಿಕ್ ಆಗಿ ಇರ್ಬೇಕು, ಅದು ನಿರ್ದಿಷ್ಟವಾಗಿರ್ಬೇಕು. ಆಮೇಲೆ ಇನ್ನೊಂದು ಅದೇನಿರ್ಬೇಕಂದ್ರೆ ಮಿಸರೇಬಲ್ ಆಗಿರ್ಬೇಕು, ಅಂದ್ರೆ ನಾವೇನ್ ಗುರಿಯನ್ನು ತಗೊಳ್ತಾ ಇದ್ದೀವಿ ಅಳಿಲಿಕ್ಕೆ ಒಂದು ಇರ್ಬೇಕದು, ಅಳತೆನ ಮಾಡುವಂತ ಗುರಿ ಇರ್ಬೇಕು. ಇಲ್ಲ ನಾನ್ ಒಳ್ಳೆಯವನಾಗ್ಬೇಕು ಅಂತ ಹೇಳ್ಬಿಟ್ರೆ ಅದಕ್ಕೆ ಅರ್ಥ ಅಳಿಲಿಕ್ಕೆ ಬರಲ್ಲ. ಒಳ್ಳೆಯವನಾಗ್ಬೇಕು ಅನ್ನೋದಕ್ಕೆ ಏನು, ಯಾವ ರೀತಿ ನಾನು ಒಳ್ಳೆಯವನಾಗ್ಬೇಕು ಅಥವಾ ಒಂದ್ ಏನಾದ್ರೂ ಬೇಕಲ್ಲ ನಮ್ಗೆ ಅಳಿಲಿಕ್ಕೆ ಸಾಧ್ಯವಾಗಿರ್ಬೇಕು, ಮಿಸರೇಬಲ್ ಆಗಿರ್ಬೇಕು. ಅದ್ರ ಜೊತೆಗೆ ಅಚೀವೇಬಲ್ ಆಗಿರ್ಬೇಕು. ಅದು ಅಂದ್ರೆ ಅದನ್ನ ಪಡ್ಕೊಳ್ಳುವಂತ ಕ್ಷಮತೆ, ಯೋಗ್ಯತೆ ನನ್ನಲ್ಲಿ ಡೆವಲಪ್ ಮಾಡ್ಕೊಳ್ಬೇಕು. ನಾನು ಅದನ್ನ ನನ್ನಲ್ಲಿ ಇದೆ, ಅದನ್ನ ನಾನು ಏನ್ ಮಾಡ್ಕೊಳ್ಬೇಕಾಗಿದೆ ಅಂತಂದ್ರೆ ಡೆವಲಪ್ ಮಾಡ್ಕೊಂಡಾಗ ಅಥವಾ ಅದರಲ್ಲಿ ನನ್ನನ್ನು ತಿಳ್ಕೊಂಡಾಗ, ಆಳವಾಗಿ ತಿಳ್ಕೊಂಡಾಗ ನನ್ಗೆ ಗೊತ್ತಾಗುತ್ತೆ ಅದನ್ನ ಆ ಗುರಿಗೆ ನಾನು ಮುಟ್ಟುವಂತ ಕ್ಷಮತೆ, ಯೋಗ್ಯತೆ ನನ್ನಲ್ಲಿ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಅದು ಹೆಂಗಿರ್ಬೇಕಂತಂದ್ರೆ ರಾಯಲ್ ಆಗಿರ್ಬೇಕು. ನಮ್ಮ ಗುರಿ ಸಾಧಾರಣವಾಗಿರ್ಬಾರ್ದು, ಅದು ಹೆಂಗಿರ್ಬೇಕು, ರಾಯಲ್ ಆಗಿರ್ಬೇಕು, ಶಾಲೀನತೆ ಇರ್ಬೇಕು ಅದರಲ್ಲಿ. ಅದಕ್ಕಾಗಿ ಈ ರೀತಿ ಗುರಿಯನ್ನ ನಾವು ಮಾಡ್ಬೇಕು. ಅದ್ರ ಜೊತೆಗೆ ಟಿ ಅಂತಂತಂದ್ರೆ ಟೈಮ್ ಬಾಂಡ್ ಇರ್ಬೇಕು ನಮ್ದು, ಅಂದ್ರೆ ನಿರ್ದಿಷ್ಟವಾದಂತ ಸಮಯದ ಅನುಸಾರವಾಗಿ ಮಾಡಬೇಕು. ಏನೂ ಇಲ್ಲ ನಾವು ಗುರಿ ಇಟ್ಕೊಂಡಿದ್ದೇವೆ, ಯಾವಾಗೂ ಸಾಧನೆ ಮಾಡಿದ್ರಾಯ್ತು ಅಥವಾ ಮುಟ್ಟಿದ್ರಾಯ್ತು ಅಂತ ಆ ರೀತಿ ಇರಬಾರ್ದು. ಒಂದು ಸಮಯದ ಒಂದು ಪ್ರಜ್ಞೆನೂ ನಮಗಿರ್ಬೇಕು, ಸಮಯದ ಒಂದು ಅರಿವನು ಮನುಷ್ಯನಿಗೆ ಬೇಕಾಗಿದೆ. ಅದಕ್ಕಾಗಿ ಯಾವುದೇ ಒಂದು ಮಹತ್ವದ ಕಾರ್ಯವನ್ನ ಮಾಡಬೇಕಾದ್ರೆ ಆ ಸಮಯದ ಒಂದು ಮಹತ್ವ ಅಥವಾ ಅದರ ಬಗ್ಗೆ ಇರುವಂತಹ ನಾಲೆಜು ಇದೆಲ್ಲ ಇದ್ದಾಗ ಸರಿಯಾದಂತಹ ಗುರಿಯನ್ನ ನಾವು ಮುಟ್ಟಬಹುದು. ಆಮೇಲೆ ಈ ಗುರಿ ಹೆಂಗಿರುತ್ತೆ ಅಂತಂದ್ರೆ ಅನೇಕರಿಗೆ ಪ್ರೇರಣೆ ಕೊಡುವಂತಹ ಗುರಿ ಆಗಿರ್ಬೇಕು. ಅನೇಕರ ಆ ಗುರಿಯಿಂದ ನಾನೇನ್ ತಲುಪ್ತೀನಿ, ನಾನೇನ್ ಮುಟ್ತೀನಿ, ಆ ಮುಟ್ಟಬೇಕಾದ್ರೂ ಸಹ ನಾವು ಚಿಕ್ಕ ಚಿಕ್ಕ ಒಂದು ಮೈಲುಗಲ್ಲುಗಳನ್ನ ದಾಟಿ ಆ ಗುರಿಯನ್ನ ನಾವು ಮುಟ್ಟಬೇಕಾಗತ್ತೆ. ಸೀದಾ ನಾವು ಗುರಿನ ಮುಟ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವು ಸಣ್ಣ ಸಣ್ಣ ಒಂದು ಹೆಜ್ಜೆಗಳನ್ನ, ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಡ್ತಾ ಅದನ್ನ ನೋಡ್ಬೇಕು. ನಡುವೆ ನಾನು ಚೆಕಿಂಗ್ ಮಾಡ್ತಾ ಹೋಗ್ಬೇಕು, ಈ ಗುರಿ ಸರಿ ಇದೆ ಅಥವಾ ಈ ನನ್ನ ಹೆಜ್ಜೆ ಸರಿ ಇದೆ ಅಥವಾ ಇಲ್ವಾ ಅಂತ ತಿಳ್ಕೊಂಡು ನಾವು ಅಲ್ಲಿವರೆಗೆ ಮುಟ್ಟಿದಾಗ ಅದೇನಾಗುತ್ತೆ ಅಂತಂದ್ರೆ ನಮ್ಗೆ ಸಫಲತೆ ಸಿಗುತ್ತೆ ಅದರಲ್ಲಿ. ಅಂದ್ರೆ ಆ ಗುರಿಗೂ ನಾವು ಒಂದು ಸ್ಟೆಪ್ಸ್ ಹಾಕೋಬೇಕು, ಇಷ್ಟಿಷ್ಟು ಅಂತ. ಈ ಹಂತ, ಒಂದ್ ಎರಡನೇ ಹಂತ, ಮೊದಲನೇ ಹಂತ,
2ನೇ ಹಂತ 3ನೇ ಹಂತ, ಆಮೇಲೆ ನಾವು ಕೊನೆಯಲ್ಲಿ ಆ ಗುರಿ ಮುಟ್ತೀವಿ. ಆದ್ರೆ ಚೆಕಿಂಗ್ ಪಾಯಿಂಟ್ಸ್ ಅಂತ ನಾವು ಮಾಡ್ಕೊಂಡಿರ್ಬೇಕು. ಚೆಕಿಂಗ್ ಪಾಯಿಂಟ್ಸ್ ಈಗ ಯಾವ ರೀತಿ ನಾವು ಜರ್ನಿ ಮಾಡ್ತಾ ಇರ್ತೀವಿ, ಜರ್ನಿ ಮಾಡುವಂತ ಸಮಯದಲ್ಲಿ ಕೆಲವು ಕಿಲೋಮೀಟರ್ಸ್ಗಳಂತ ಬರೆದಿಟ್ಟಿರ್ತಾರೆ, ಇಷ್ಟು ಮುಟ್ಟಿದೀವಿ, 10 ಕಿಲೋಮೀಟರ್ ಆಗ್ಲಿ 11 ಕಿಲೋಮೀಟರ್ ಆಗ್ಲಿ. ಆ ರೀತಿಯಾಗಿ ನಮ್ಮ ಜೀವನದಲ್ಲೂ ಗುರಿಗೆ ಒಂದು ಸಣ್ಣ ಸಣ್ಣ ಒಂದು ಮೈಲುಗಲ್ಲುಗಳನ್ನ ಇಟ್ಕೊಳ್ಬೇಕು. ಆಮೇಲೆ ತಲುಪಿದ ನಂತರ ನೋಡ್ಬೇಕು, ಚೆಕ್ ಮಾಡ್ಕೊಳ್ಬೇಕು ನಮ್ಮನ್ನ ನಾವು. ಆಂತರಿಕವಾಗಿ ಚೆಕ್ ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ, ನಾನು ಇನ್ನೂ ಇಲ್ಲಿವರೆಗೆ ಮುಟ್ಟಿದ್ದೇನೆ, ಇನ್ನೂ ಇಲ್ಲಿವರೆಗೆ ಮುಟ್ಟಬೇಕಾಗಿದೆ. ಅಷ್ಟು ಮುಟ್ಟಬೇಕಾದ್ರೆ ನಾ ಇನ್ನೂ ಏನ್ ಸಾಧನೆ ಮಾಡ್ಬೇಕು, ಇನ್ನೂ ನಾನೇನ್ ಮಾಡ್ಬೇಕು ಅನ್ನುವಂತಹ ಚೆಕಿಂಗ್ ಆಗ್ಬೇಕು. ಆಂತರಿಕವಾಗಿ ನಾವು ಚೆಕಿಂಗ್ ಮಾಡ್ಬೇಕು. ಸ್ಟೆಪ್ಸ್ ಇಟ್ಕೊಂಡ್ರೆ ಅದು ನಮಗೆ ಚೆಕಿಂಗ್ ಮಾಡ್ಲಿಕ್ಕೆ ಸಹಾಯ ಆಗ್ತದೆ. ಅಕ್ಕವ್ರೆ, ನಾವು ಇವಾಗ ಗುರಿ ಅಂದ್ರೆ ಒಂದು ಸ್ಮಾರ್ಟ್ ಅನ್ನೋದು ಒಂದು ಅಕ್ರೋನಿಮ್ ಕೊಟ್ಟಿದ್ದೀರಾ ನೀವು, ಅದಕ್ಕೆ ಭಾಳ ನನಗೆ ಖುಷಿ ಆಯಿತು ಅದು. ಈಗ ನನಗೆ ಇಷ್ಟ ಬಂದ ಗುರಿ ನಾನು ಇಟ್ಕೋಬಹುದಾ? ನನಗೆ ಅದು ಫುಲ್ ಸ್ವಾತಂತ್ರ್ಯ ಇದೆಯಾ? ಸ್ವತಂತ್ರತೆ ಅದರ ಅರ್ಥ ಗುರಿಯಲ್ಲಿ ಸ್ವತಂತ್ರತೆ ಇದೆ. ಆದ್ರೆ ಅದನ್ನ ಅರ್ಥ ನಾವು ಇವಾಗ ಏನ್ ತಿಳ್ಕೊಂಡ್ಬಿಟ್ಟಿದ್ದೇವೆ ಅಂತಂದ್ರೆ ಸ್ವಚ್ಛಂದತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ ನಾವು. ಎಲ್ಲರಿಗೂ ಸ್ವತಂತ್ರ, ಆತ್ಮದ ಅರ್ಥನೇ ಒಂದು ಸ್ವತಂತ್ರವಾಗಿದೆ. ಅಂದ್ರೆ ನಾವೆಲ್ಲರೂ ಇವತ್ತಿನ ಸಮಯದಲ್ಲಿ ಯಾರಿಗೂ ಬಂಧನ ಅಂತಂದ್ರೆ ಇಷ್ಟಪಡೋದಿಲ್ಲ. ಎಲ್ಲರೂ ಸ್ವತಂತ್ರವಾಗಿರ್ಲಿಕ್ಕೆ ಇಚ್ಛೆ ಪಡ್ತಾರೆ. ಅಂದ್ರೆ ತಮ್ಮ ಯೌವನದ ಜೀವನ ಸಾಗಿಸಬೇಕಾದ್ರೆ ಸ್ವತಂತ್ರತೆಗೆ ಬಹಳಷ್ಟು ಇಷ್ಟಪಡ್ತಾರೆ. ಸ್ವತಂತ್ರ ಬಗ್ಗೆ ಬಹಳ ಎಚ್ಚರ ಇರ್ತದೆ ಅವರಿಗೆ. ಆದ್ರೆ ಇಲ್ಲಿ ಯಾವ ಸ್ವತಂತ್ರತೆ ಬಗ್ಗೆ ಇರ್ಬೇಕು, ಗಮನ ಇರ್ಬೇಕು ನಮ್ಗೆ. ಅದನ್ನ ಸ್ವಲ್ಪ ನಾವು ನೋಡ್ಕೊಳ್ಬೇಕಾಗಿದೆ ಅಲ್ಲ. ಅಥವಾ ಎಡವಿದ ಮೇಲೇನೆ ನಾವು ಎಚ್ಚರವಾಗ್ಬೇಕು ಅನ್ನೋದಂತ ಇರೋದು, ಅದಕ್ಕೆ ಸ್ವತಂತ್ರತೆ ಅಂತ ಹೇಳೋದಿಲ್ಲ ನಾವು. ಕೆಲವೊಂದ್ಸಲ ಏನಾಗುತ್ತೆ, ಬಹಳ ಫ್ರೀ ಬಿಟ್ಟಾಗ, ಸ್ವತಂತ್ರತೆಯನ್ನ ಕೊಟ್ಟಾಗ ಆ ಸ್ವತಂತ್ರತೆ ಮಹತ್ವವನ್ನ ಅವ್ರು ಕಳ್ಕೊಂಡ್ಬಿಡ್ತಾರೆ. ಏನ್ ಸ್ವತಂತ್ರತೆ ಶಬ್ದದಲ್ಲಿ ಬಹಳ ಒಂದು ಮಹತ್ವಪೂರ್ಣವಾದಂತ ಇದು ವಸ್ತು ಆಗಿದೆ. ಸ್ವತಂತ್ರತೆ ಅನ್ನೋ ಶಬ್ದಕ್ಕೆ ಏನಾದ್ರು ಡೆಫಿನೇಷನ್ ಕೊಡ್ಬೋದಾ? ಸ್ವತಂತ್ರತೆ ಅದರ ಅರ್ಥ ಏನಾಗಿದೆ ಅಂತಂದ್ರೆ, ನಾವೇನ್ ಗುರಿಯನ್ನ ಮುಟ್ಟಬೇಕಂತನ್ನುವಂತಹ ಒಂದು ಏನ್ ಮೆಥಡ್ ಇದೆ, ತಂತ್ರ ಏನಿದೆ, ಆ ಟೆಕ್ನಿಕ್ ಏನಿದೆ, ಅದರ ಅನುಸಾರವಾಗಿ ನಾವು ನಮ್ಮ ಜೀವನವನ್ನ ನಡೆಸಬೇಕಾಗಿದೆ ಅಂತ ತಿಳ್ಕೊಳ್ಬೇಕಾಗಿದೆ. ನಾವು ಆ ಸತ್ಯವಾದಂತ ಸ್ವತಂತ್ರತೆ ಏನು ಅಂತ ತಿಳ್ಕೊಂಡು ಅದರ ಅನುಸಾರವಾಗಿ ನಡೆದಾಗ ನಾವು ಯಾವುದೇ ಗುರಿಯನ್ನ ಮುಟ್ಟಬಹುದು. ಮತ್ತೆ ಆ ಗುರಿನ ನೋಡ್ಬೇಕಾಗಿದೆ ಅಲ್ಲ, ಗುರಿ ಯಾವ ರೀತಿ ಇರ್ಬೇಕಾಗಿದೆ ಅಂತ ನಾನು ನಿಮ್ಗೆ ಹೇಳಿದೆಲ್ಲ. ಅದಕ್ಕಾಗಿ ಆ ಗುರಿ ಮುಟ್ಟಬೇಕಾದ್ರೆ ನಿಮಗೆ ಅದ್ರ ಗುರಿ ಅನುಸಾರವಾಗಿನೇ ಅದು ಒಳ್ಳೇದು ಒಂಥರ ಇದು ಇರ್ಬೇಕು ಅದರಲ್ಲಿ. ಅಂತಂದ್ರೆ ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಅನ್ನು ಇರಬೇಕು. ಅಂದ್ರೆ ನಮ್ಮ ಜೀವನ ನಡೆಸುವ ಟೆಕ್ನಿಕ್ ಆಗಲಿ, ಪದ್ಧತಿ ಆಗಲಿ, ಕಂಟ್ರೋಲ್ ಇರಬೇಕು. ನಮ್ಮ ಮೇಲೆ ನಮ್ ಕಂಟ್ರೋಲ್, ಸೆಲ್ಫ್ ಕಂಟ್ರೋಲ್ ಇರಬೇಕು. ಸ್ವತಂತ್ರತೆ ಅಂತಂದ್ರೆ ಯಾವ ರೀತಿ ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಮಾತಾಡೋದಾಗ್ಲಿ, ಅಥವಾ ವ್ಯವಹಾರ ಮಾಡೋದಾಗ್ಲಿ, ನಾವು ಯಾವುದೇ ಒಂದು ನೌಕರಿ ಮಾಡೋದಾಗ್ಲಿ. ಕೆಲವ್ರು ಏನ್ ತಿಳ್ಕೊಳ್ತಾರೆ, ನನಗೆ ಕೆಲವ್ರು ಯುವತಿಯರು ನಮ್ ಕಡೆ ಬಂದು ಹೇಳ್ತಾರೆ, ನಮ್ಮ ತಂದೆ ತಾಯಿಗಳು ಆ ನೌಕರಿ ಮಾಡ್ಲಿಕ್ಕೆ ನಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಮಾಡಬೇಡ ಅಂತ ಹೇಳ್ತಾರೆ. ಅಂತ ಸಮಯದಲ್ಲಿ ನಾವೆಲ್ಲ ನೋಡ್ಬೇಕಾಗುತ್ತೆ. ಬರ್ತದೆ ಯುವತಿಯರಿಗೆ ಹೆಚ್ಚಾಗಿ ನೈಟ್ ಶಿಫ್ಟ್ ಬೇಡ ಅಂತ ಹೇಳೋದು ಜಾಸ್ತಿ, ಮನೆ ಹಿರಿಯರು ಅದನ್ನ ಹೇಳೋದು ಜಾಸ್ತಿ. ಅದಕ್ಕಾಗಿ ಇಲ್ಲಿ ನಾವು ಕೆಲವೊಂದು ಮಾತುಗಳನ್ನ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ನೋಡ್ಬೇಕಾಗತ್ತೆ. ನಾವು ನಮ್ಮ ಸ್ವತಂತ್ರತೆಯನ್ನ ಕಾಪಾಡ್ಕೊಳ್ಬೇಕು. ನಾವು ನಮ್ಮ ಸ್ವತಂತ್ರತೆನೂ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಿದೆ, ಸ್ವತಂತ್ರತೆ ಇದೆ, ಅದು ಉಳಿಸ್ಕೊಳ್ಳೋ ಕಡೆಗೂ ನಾವು ಗಮನ ಕೊಡಬೇಕು. ಅದರಿಂದ ನಮಗೆ ನುಕ್ಸಾನ್ ಆಗುವಂತಹದ್ದು, ನಮಗೆ ನಷ್ಟ ಆಗುವಂತ ಸ್ಥಿತಿಯಲ್ಲಿ ನಾವು ಸಿಕ್ಕಾಕೋಬಾರ್ದು. ಯಾವುದೇ ಒಂದು ಹಂತ ಕಾರ್ಯವನ್ನ ಮಾಡಬಾರ್ದು. ಅಂದ್ರೆ ಅಂತ ಒಂದು ಯಾವುದೇ ಕುಕರ್ಮಗಳನ್ನಾಗ್ಲಿ, ಕೆಟ್ಟ ಕೆಲಸಗಳನ್ನಾಗ್ಲಿ ಮಾಡಬಾರ್ದು. ಅದರಿಂದ ನಮ್ಮ ಹೆಸರನ್ನೇ ಏನಾಗುತ್ತೆ ಅಂತಂದ್ರೆ ಕೆಟ್ಟ ಹೋಗ್ಬಿಡುತ್ತೆ, ಅಥವಾ ನಮ್ಮ ಚರಿತ್ರಕ್ಕೆ ಧಕ್ಕೆ ಬರುವಂತ ಕಾರ್ಯವನ್ನ ನಾವು ಮಾಡಬಾರ್ದು. ಅದಕ್ಕೆ ನಾವು ಸ್ವತಂತ್ರತೆ ಅಂತ ನಾವು ಹೇಳ್ಬಹುದು. ಅದ್ರ ಧಕ್ಕೆ ಬರದಂತ, ಅಂದ್ರೆ ನಮ್ಮ ಒಂದು ಶ್ರೇಷ್ಠವಾದಂತಹ ಚರಿತ್ರವನ್ನ ಕಾಪಾಡ್ಕೊಳ್ಬೇಕಾಗಿದೆ. ಇವತ್ತಿನ ಸಮಯದಲ್ಲಿ ನಾವು ಒಳ್ಳೆ ನೌಕರಿ ಸಿಗುತ್ತೆ, ಎಲ್ಲ ಸಿಗುತ್ತೆ, ಆದ್ರೆ ಒಂದ್ಸಲ ಕಳೆದು ಹೋದಂತ ಚರಿತ್ರೆ ಮತ್ತೊಂದ್ಸಲ ಬರೋದಿಲ್ಲ. ಸೊ ಅದಕ್ಕಾಗಿ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ಯುವಕರಿಗೆ ಯಾವ ರೀತಿ ಜಾಗೃತರಾಗಬೇಕಾಗಿದೆ ಅಂತಂದ್ರೆ, ತಮ್ಮನ್ ತಾವು ಮುಖ್ಯವಾಗಿ ಕಂಟ್ರೋಲ್ ಮಾಡ್ಕೊಳ್ಬೇಕು. ಅವರು ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತೀವಿಲ್ಲ ನಾವು, ಅದು ನಿಯಂತ್ರಣವನ್ನು ಬಿಡಬಾರ್ದು. ಯಾಕಂದ್ರೆ ಯುವ ಅಂತಂದ್ರೆ ಕೆಲವರು ಒಂದೊಂದ್ಸಲ ಏನಾಗುತ್ತೆ, ಬಹಳ ಜೋಶ್ನಲ್ಲಿ ಬಂದ್ಬಿಡ್ತಾರೆ. ಜೋಶ್ನಲ್ಲಿ ಬಂದು ಮಾಡಿದಂತ ಕಾರ್ಯದ ಮೇಲೆ ಆಮೇಲೆ ಪಶ್ಚಾತ್ತಾಪ ಆಗುತ್ತೆ, ಪಡ್ಬೇಕಾಗುತ್ತೆ. ಅದಕ್ಕಿಂತ ಸ್ವತಂತ್ರತೆ ಅಂತ ಹೇಳೋದಿಲ್ಲ. ಸ್ವಚ್ಛಂದತೆಯಲ್ಲಿ ಸೆಲ್ಫ್ ಕಂಟ್ರೋಲ್ ಸೇರಿಸಿ ಏನ್ ರಿಸಲ್ಟ್ ಬರುತ್ತೆ ಅದಕ್ಕೆ ಸ್ವತಂತ್ರತೆ ಅನ್ಬೋದೇನೋ.
ಸ್ವಚ್ಛಂದತೆಗೆ ಸೆಲ್ಫ್ ಕಂಟ್ರೋಲ್ ಆ್ಯಡ್ ಮಾಡಿದಾಗ ಮಾಡಿದಾಗ ಅವಾಗ ನಮ್ಗೆ ಏನು ರಿಸಲ್ಟ್ ಬರುತ್ತೆ ಅದನ್ನ ಸ್ವತಂತ್ರತೆ ಅಂತ ಹೇಳ್ಬೋದು. ಈಗ ಅಕ್ಕವ್ರೆ ವೈಯಕ್ತಿಕ ಜಾಗೃತಿಯಲ್ಲಿ ಏಮ್ ಆಬ್ಜೆಕ್ಟ್ ಇಟ್ಕೊಳ್ಳೋದು ಒಂದು ಜಾಗೃತಿ ಇರಬೇಕು. ಅಂದರೆ ಜಾಗರೂಕರಾಗಿ ನಾವು ಏಮ್ ಆಬ್ಜೆಕ್ಟ್ ಇಟ್ಕೋಬೇಕು. ಸ್ವತಂತ್ರತೆಯನ್ನು ಜಾಗರೂಕವಾಗಿ ಉಪಯೋಗಿಸ್ಕೋಬೇಕು. ಇನ್ಯಾವ ಥರದಲ್ಲಿ ಜಾಗರೂಕತೆ ಇರಬೇಕಾಗ್ತದೆ? ಇವತ್ತಿನ ಒಂದು ಯುವಕರಲ್ಲಿ ಅದನ್ನು ಇನ್ನೊಂದು ಕಮಿತನ ನೋಡ್ತಾ ಇದ್ದೀವಿ. ಅವರು ಸ್ವಂತ ದುಡಿಮೆಯಿಂದ ಪ್ರಯತ್ನವನ್ನ ಪಡ್ತಾ ಇಲ್ಲ. ಅಂದ್ರೆ ಯಾರೋ ಒಬ್ರು ಹೆಚ್ಚು ಶ್ರಮವನ್ನ ಪಟ್ಟಿರ್ತಾರೆ, ಅದರ ಆಧಾರದ ಮೇಲೆ ಅವರು ಫಲದ ಇಚ್ಛೆನ ಪಡ್ತಾ ಇದ್ದಾರೆ. ಅಂದ್ರೆ ಅಪ್ಪ ಅಮ್ಮ ಮಾಡಿದ ಆಸ್ತಿ ಇರ್ಲಿ, ಅದರ ಮೇಲೆ ಸುಖವಾದ ಜೀವನ ಅನುಭವಿಸ್ತಾರೆ. ತಾವೇ ಸುಖ ಜೀವನ ಪಡ್ಕೋಬೇಕಾದ್ರೆ ತಾವು ಶ್ರಮ ಪಟ್ಟು ಸುಖ ಜೀವನ ಪಡಬೇಕು ಅಂತ ಇಷ್ಟ ಇಲ್ಲ ಅವ್ರಿಗೆ ಇಷ್ಟ ಇಲ್ಲ. ಅದಕ್ಕಾಗಿ ಅದ್ರ ಬಗ್ಗೆ ಅವ್ರು ಹೆಚ್ಚು ಜಾಗೃತರಾಗಬೇಕಾಗಿದೆ ಇವತ್ತಿನ ಒಂದು ಯುವಕರಿಗೆ. ಹೇಳ್ತಾರಲ್ಲ, ಅಪ್ಪ ಅಮ್ಮ ದುಡ್ದಂತ ಆಸ್ತಿಯನ್ನ ಅವರಿಗೆ ಅದ್ರ ಮಹತ್ವ ಗೊತ್ತಾಗೋದಿಲ್ಲ. ಯಾವಾಗ ತಾವು ಸ್ವತಃ ದುಡಿದಾಗ ಅಥವಾ ಶ್ರಮ ಪಟ್ಟಾಗ ಅವರಿಗೆ ಆ ಒಂದು ದುಡ್ಡಿನ ಒಂದು ಬೆಲೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ಇಲ್ಲಿ ಕ್ವಾಲಿಟಿ ಆಫ್ ನಮ್ದು ಏನಿರ್ಬೇಕಂತಂದ್ರೆ, ನಾವು ಕ್ವಾಲಿಟಿಯಾಗಿ ನಾವು ಏನ್ ಮಾಡ್ಬೇಕಾಗಿದೆ, ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ ಏನು ಹೇಳ್ತಾ ಇದ್ದಾರೆ ಅಂತ ಮಾಡೋದಲ್ಲ. ಅದರಲ್ಲಿ ಏನಿರ್ಬೇಕಂತಂದ್ರೆ ಬಹಳ ಒಂದು ನಿಯತ್ತಿನ ಒಂದು ರೂಪದಲ್ಲಿ ಅಥವಾ ಪ್ರಾಮಾಣಿಕರಾಗಿ ನಾವು ನಮ್ಮ ಸ್ವಂತ ಶ್ರಮದ ಆಧಾರದ ಮೇಲೆ ನಾವು ಯಾವುದೇ ಒಂದು ವಸ್ತುಗಳನ್ನ ಪಡೆದಾಗ ಏನ್ ನಮ್ಗೆ ಆನಂದ ಖುಷಿ ಸಿಗುತ್ತೆ ಅಲ್ಲ, ಅದು ತಂದೆ ತಾಯಿಗಳ ದುಡಿಮೆಯಿಂದ ಸಿಗೋದಿಲ್ಲ. ಅದು ಅವಾಗ್ಲೇ ಅವ್ರಿಗೆ ಜಾಗರೂಕರಾಗಬೇಕು. ಅವರು ಅದಕ್ಕೆ ಜಾಗರೂಕರಾಗಬೇಕು. ತಾನು ದುಡಿದು ಗಳಿಸಬೇಕು ಅನ್ನೋ ಜಾಗರೂಕತೆ ಯುವಕರಲ್ಲಿ ಬರ್ಬೇಕಾಗಿದೆ. ಅಂದ್ರೆ ಇನ್ನೂವರೆಗೆ ಕೆಲವೊಂದ್ಸಲ ಏನಾಗುತ್ತೆ, ತಂದೆ ತಾಯಿಗಳು ಬಹಳ ಮಕ್ಕಳಿಗೆ ಕಷ್ಟ, ಯಾವುದೇ ಪ್ರಕಾರದ ಕಷ್ಟ ಆಗ್ಬಾರ್ದು, ನಾವು ಕಷ್ಟಪಟ್ಟಿದ್ದೇವೆ, ಅದಕ್ಕಾಗಿ ಅವ್ರಿಗೂ ಸಹ ಕಷ್ಟ ಆಗ್ಬಾರ್ದು ಅಂತ ತಿಳ್ಕೊಂಡು ಕೆಲವು ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಬಹಳ ಹೆಚ್ಚಿನ ಒಂದು ಮಟ್ಟದಲ್ಲಿ ಅವರು ದುಡ್ದಿರ್ತಾರೆ ಅಥವಾ ಶ್ರಮ ಪಟ್ಟಿರ್ತಾರೆ. ಸೊ ಅದಕ್ಕಾಗಿ ಅದನ್ನೆಲ್ಲ ನೋಡಿ ಮಕ್ಳು ಏನ್ ಮಾಡ್ತಾರೆ ಅಂತಂದ್ರೆ ಆ ಇಚ್ಛೆನೆ ಇಟ್ಕೊಳ್ಳೋದಿಲ್ಲ. ಅದರಿಂದ ಅವ್ರೇನಾಗ್ಬಿಟ್ಟಿರ್ತಾರೆ, ಜಾಗರೂಕತೆ ಅವರಲ್ಲಿ ಬಂದಿರೋದಿಲ್ಲ. ಎಲ್ಲ ನಮ್ಮ ತಂದೆ ತಾಯಿಗಳು ನಮ್ಗೆ ಯಾವ ಸಮಯದಲ್ಲಿ ಏನ್ ಬೇಕಾಗಿದೆ ಅದೆಲ್ಲ ಕೊಡ್ತಾ ಇದ್ದಾರೆ, ನಮಗ್ ದುಡಿಯುವಂತ ಅವಶ್ಯಕತೆ ಏನಿದೆ? ಕೆಲವೊಂದ್ಸಲ ಪ್ರಶ್ನೆ ಬರುತ್ತೆ, ಅವ್ರು ಹೇಳ್ತಾರೆ ನಮ್ಗೆ ಗಾಡಿ ಬೇಕು ಅಂತ ಕೇಳ್ತಾರೆ. ನೀವು ನಡ್ಕೊಂಡು ಹೋಗ್ತಾ ಇದ್ರಿ, ನಿಮ್ ಕಾಲಕ್ಕೆ ನಡ್ಕೊಂಡು ಹೋದ್ರಿ, ನನಗೆ ಯಾಕೆ ನನಗೆ ಯಾಕೆ ಗಾಡಿ ಬೇಕಾ? ನೀವು ನನಗೆ ಕೊಡ್ತೀರಿ ಅಂತ ಗೊತ್ತಿದೆ, ಇವಾಗ್ಲೇ ನನಗೆ ಕೊಟ್ಬಿಡ್ರಿ, ಇವಾಗ ನನ್ಗೆ ಕೊಟ್ಬಿಡ್ರಿ ಅಂತ ಹೇಳಿ ಅನ್ನುವಂತ ಅವ್ರಿಗೆ ಏನಾಗುತ್ತೆ ಅಂತಂದ್ ಮನಸ್ಸಿನಲ್ಲಿ ಬರ್ತಾ ಇರ್ತದ. ಆಮೇಲೆ ಈ ಒಂದು ಶ್ರಮ, ಒಂದು ಪ್ರಯತ್ನ, ಶ್ರಮ ಜೀವಿ ಆಗುವಂತ ಜಾಗರೂಕತೆ ಇವತ್ತಿನ ಯುವಕರಿಗೆ ಬಹಳ ಬೇಕಾಗಿದೆ. ಅವಾಗ್ಲೇ ನಾವು ಒಂದು ಭವ್ಯ ಸಮಾಜದ ಒಂದು ಕನಸನ್ನ ನಾವು ನೋಡ್ಬಹುದಲ್ಲ. ಯಾಕಂತಂದ್ರೆ ನಾವು ಯಾವುದೇ ಒಂದು ಮಹತ್ವದ ಒಂದು ಬೃಹತ್ ಕಾರ್ಯವನ್ನ ಮಾಡ್ಬೇಕಾದ್ರೆ ಅದಕ್ಕೆ ಪ್ರಯತ್ನ ಒಂದು ದೊಡ್ಡ ಒಂದು ಸ್ಟೆಪ್ ಆಗಿದೆ. ಅದು ಸಫಲತೆ ಪಡಿಬೇಕಾದ್ರೆ ಪ್ರಯತ್ನಶೀಲರಾಗಬೇಕು, ಆಮೇಲೆ ಶ್ರಮಜೀವಿಗಳಾಗಬೇಕು. ಒಂದು ಇರುವೆನೂ ಸಹ ಅದು ಹತ್ತಬೇಕಾದ್ರೆ ಎಷ್ಟು ಸಲ ಬೀಳುತ್ತದೆ ಗೋಡೆಯಿಂದ? 10 ಸಲ ಬೀಳ್ಬಹುದು, 20 ಸಲ ಬೀಳ್ಬಹುದು. ಮತ್ತೇನಾಗುತ್ತೆ ಅಂತಂದ್ರೆ ಮತ್ತೆ ಶ್ರಮ ಬಿಡೋದಿಲ್ಲ, ತನ್ನ ಪ್ರಯತ್ನವನ್ನ ಬಿಡೋದಿಲ್ಲ. ಅಥವಾ ಪ್ರಕೃತಿಯಲ್ಲೂ ಅಂತ ಒಂದು ನಾವು ಅನೇಕ ಇನ್ಸಿಡೆಂಟ್ಗಳನ್ನ ನೋಡಬಹುದು, ಅನೇಕ ಘಟನೆಗಳನ್ನ ನೋಡಬಹುದು. ಅಲ್ಲಿ ಯಾವುದೇ ಒಂದು ಪ್ರಯತ್ನ ಇಲ್ಲದೆ ಯಾವುದೇ ಒಂದು ವಸ್ತು ನಮ್ಗೆ ಸಿಗೋದಿಲ್ಲ. ಮತ್ತು ಎಷ್ಟು ನಾವು ಪ್ರಯತ್ನ ಪಟ್ಟಾಗ ಅದರ ಫಲ ಏನ್ ಬಹಳ ಸ್ವೀಟ್ ಇರುತ್ತೆ ಅಂತ ಹೇಳ್ತಾರೆ. ನಾವು ಏನ್ ಹೇಳ್ತಾರೆ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳ್ತಾರೆ. ಅಂದ್ರೆ ಮೊದಲು ನಾವೇನಾಗಬೇಕಾಗಿದೆ ಅಂತಂದ್ರೆ ನಾವು ಬಹಳ ಕಷ್ಟಪಟ್ಟು ದುಡಿಬೇಕು, ಶ್ರಮ ಪಡಬೇಕು. ಅವಾಗ್ಲೇ ನಮಗೆ ಒಳ್ಳೆಯ ಒಂದು ಫಲ ಸಿಗುತ್ತೆ. ಆ ಫಲದ ರುಚಿ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ನಮಗೆ ಕೆಲವರಿಗೆ ರೀತಿ ಇರ್ತಲ್ಲ, ಸರ್ಕಾರ ಕೊಡುವಂತಹ ಬೆನಿಫಿಟ್ಸ್ ಆಗ್ಲಿ ಅಥವಾ ಸ್ಕೀಮ್ ಆಗ್ಲಿ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇರ್ತಾರೆ. ಇವತ್ತಿನ ಸರ್ಕಾರ ಅನೇಕ ಪ್ರಕಾರದ ಯುವ ಜನರಿಗೆ ಅನೇಕ ಸ್ಕೀಮ್ಗಳನ್ನ ಮಾಡ್ತಾ ಇದೆ, ಅನೇಕ ಕೆಲವೊಂದು ಯೋಜನೆಗಳನ್ನ ಮಾಡ್ತಾ ಇರ್ತಾರೆ. ಅದನ್ನ ಸಿಕ್ಕಾಗ ನಾವು ಮಾಡ್ತೀವಿ. ವಿದ್ಯಾರ್ಥಿ ವೇತನ ಕೊಡ್ತಾ ಇರ್ತಿರ್ತಾರೆ. ಆಮೇಲೆ ಕೆಲವರಿಗೆ ಫ್ರೀಯಾಗಿ ಹಾಸ್ಟೆಲ್ ಕೊಟ್ಟಿರ್ತಾರೆ. ಕೆಲವೊಂದು ಫ್ರೀ ಆಗಿ ಅವ್ರಿಗೆಲ್ಲ ಪುಸ್ತಕಗಳನ್ನ ಒದಗಿಸಿರ್ತಾರೆ. ಅಂತ ಒಂದು ಏನ್ ಮಾಡ್ತಾ ಇದಾರೆ ಅಂದ್ರೆ ಅದ್ರ ಬಗ್ಗೆ ಹೆಚ್ಚು ಗಮನ ಇರ್ತದ. ಅದ್ರ ನಾನು ಮಾಡಬೇಕು, ನಾನು ಕಷ್ಟ ಪಡಬೇಕು, ನಾನು ಒಂದು ಒಳ್ಳೆಯ ಒಂದು ಗುಣಮಟ್ಟದ ವಿದ್ಯಾರ್ಥಿ ಆಗಬೇಕು ಅನ್ನುವಂತಹ ಯುವಕರಿಗೆ ಆ ಜಾಗರೂಕತೆ ಇವತ್ತಿನ ಸಮಯದಲ್ಲಿ ಬರ್ತಾ ಇಲ್ಲ. ಈ ಜಾಗೃತಿ ಇವತ್ತಿನ ಸಮಯದಲ್ಲಿ ನಮ್ಗೆ ಬಹಳ ಅವಶ್ಯಕತೆ ಇದೆ. ತನಗೆ ಎಲ್ಲಿಂದಾರು ಏನ್ ಸಿಗುತ್ತೆ ಅನ್ನೋದ್ ಕಡೆ ಗಮನ ಇರ್ತದೆ. ಆದ್ರೆ ತಾನು ಅದಕ್ಕೆ
ತನ್ನ ಗಳಕ್ಕೆ ಸ್ವಂತ ದುಡಿಮೆಯಿಂದ ಇರಬೇಕು ಅನ್ನೋದು ಇರಲ್ಲ. ನಾನು ಸ್ವತಃ ಓದಬೇಕು, ಸ್ವತಃ ನಾನು ಪಡಿಬೇಕು, ಸ್ವತಃ ನಾನು ಅದನ್ನ ಮಾಡ್ಬೇಕು ಅನ್ನುವಂತ ನನ್ನಲ್ಲಿ ಅಂತ ಕ್ವಾಲಿಟಿ ನಾನು ಬೆಳೆಸ್ಕೋಬೇಕು, ನನ್ನಲ್ಲಿ ಆ ಗುಣ ಬೆಳೆಸ್ಕೋಬೇಕು, ಆ ಗುಣಗಳನ್ನ ನನ್ನಲ್ಲಿ ಡೆವಲಪ್ ಮಾಡಬೇಕು ಅನ್ನೋದ್ರ ಕಡೆ ಜಾಗೃತೆ ಬರ್ಬೇಕಾದ್ರೆ ಜಾಗೃತೆ ಇಲ್ಲ ಯುವಕರಲ್ಲಿ ಇವತ್ತಿಲ್ಲ. ಆಮೇಲೆ ತಾವು ಏನ್ ಇಟ್ಕೊಂಡಿರ್ತಾರೆ ಏಮನಲ್ಲಿ ದೃಢತೆನೂ ಇಲ್ಲ ಅವರಲ್ಲಿ. ಏನು ಮಾಡ್ತಾ ಇದ್ದೀನಿ, ತಂದೆ ತಾಯಿಗಳು ಹೇಳಿದ್ದಾರೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಹೊರತು ದೃಢಪೂರ್ವಕವಾಗಿ ದೃಢತೆಯಿಂದ ಅವರು ಆ ಕಾರ್ಯವನ್ನ ಮಾಡ್ತಾ ಇಲ್ಲ. ಅಂದ್ರೆ ನಮ್ಮ ಜೀವನದಲ್ಲಿ ನಾವ್ ಏನೇನ್ ಮಾಡ್ತಾ ಇದ್ದೀವಿ ಅದು ಕ್ವಾಲಿಟಿ ಇರ್ಬೇಕಲ್ಲ. ಅಂದ್ರೆ ಅದರಲ್ಲಿ ಸ್ವಂತಿಕೆ ಇಲ್ಲ ಅಂತ ಹೇಳ್ಬಹುದಾ? ಯಾರೋ ಹೇಳಿದಕ್ ಮಾಡೋದು ಅಂತ. ಅದ್ರಲ್ಲಿ ತನ್ನತನ ತಾನ್ ಮಾಡ್ಬೇಕು, ತಾನು ತನ್ನತನ ಅನ್ನೋದಿಲ್ಲ. ತನ್ನತನ ಅಥವಾ ನನ್ನ ವೈಯಕ್ತಿಕ ಜೀವನದಲ್ಲಿ ಸುಧಾರಣೆ ಆಗ್ಬೇಕನ್ನುವಂತ ಪರಿಕಲ್ಪನೆ ಅವರಲ್ಲಿ ಬರ್ತಾ ಇಲ್ಲ. ಅದು ಅದನ್ನ ನಾವು ಮಾಡ್ಬೇಕಾಗಿದೆ, ಅದನ್ನ ಜಾಗರೂಕ ಮಾಡ್ಬೇಕಾಗಿದೆ. ಯಾವಾಗ ಅದನ್ನ ನಾವು ನಮ್ಮಲ್ಲಿ ಅಥವಾ ಇನ್ನೊಬ್ಬರಲ್ಲಿ ಜಾಗರೂಕತೆ ಮಾಡ್ತೀವಿ, ನಾವು ಮೊದಲು ಜಾಗೃತರಾದಾಗ ಇನ್ನೊಬ್ಬರನ್ನ ಜಾಗೃತೆಯಾಗಿ ಮಾಡಬಹುದು. ಹೇಳ್ತಾರಲ್ಲ, ಒಂದು ದೀಪವನ್ನ ಬೆಳಗಿಸಿದಾಗ ಆ ದೀಪ ಏನ್ ಮಾಡುತ್ತೆ ಅಂತಂದ್ರೆ ತಾನಷ್ಟೇ ಉರಿಯುವುದಿಲ್ಲ, ಆ ದೀಪದಿಂದ ಅನೇಕ ಆರಿ ಹೋದಂತ ದೀಪಗಳನ್ನ ನಾವು ಉರಿಸಬಹುದು. ಒಂದು ದೀಪದಿಂದ 10 ದೀಪಗಳನ್ನು ಹಚ್ಚಬಹುದು. ಈ ತರ ಒಂದು ಜಾಗರೂಕತೆಯಲ್ಲಿ ಇರಬೇಕು. ತಮ್ಮ ಗುಣಗಳನ್ನ ತಾವು ಬೆಳೆಸ್ಕೊಂಡು ಬರಬೇಕು, ತಮ್ಮ ಕ್ವಾಲಿಟಿಯನ್ನ ತಾವು ಬೆಳೆಸ್ಕೊಂಡು ಬರಬೇಕು, ಕಾಂಪಿಟೇಷನ್ಗೆ ನಾವು ಸರಿಯಾಗಿ ನಿಲ್ಲಬೇಕು ಅನ್ನೋಂಥ ಜಾಗರೂಕತೆ ಬರಬೇಕು. ಸರ್ಕಾರದ ಸವಲತ್ತುಗಳ ಮೇಲೆ ತಮ್ಮ ಜೀವನ ನಡೆಸಬಾರ್ದು ಅನ್ನೋದೊಂದು ಆತ್ಮಾಭಿಮಾನ ಅವರಲ್ಲಿ ಜಾಗೃತ ಆಗಬೇಕು. ಆತ್ಮಾಭಿಮಾನ ಜಾಗೃತ ಆಗಲಿಲ್ಲ ಇವತ್ತಿಗೆ, ಅದರದ್ದು ಕೊರತೆ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ. ಅಂದ್ರೆ ಸ್ವಾಭಿಮಾನ ಅಂತ ಹೇಳ್ತಿಲ್ಲ. ಸ್ವಾಭಿಮಾನ ಅಂತಂದ್ರೆ 2 ಟೈಪ್ ಆಗುತ್ತೆ. ಒಂದು ಅಭಿಮಾನ ಬರುತ್ತೆ, ಇನ್ನೊಂದು ಅಭಿಮಾನ ಅದು ಕೆಟ್ಟದ್ದು. ಸ್ವಾಭಿಮಾನ ಅಂತಂದ್ರೆ ಅದು ಒಳ್ಳೇದು. ಸೊ ಇಲ್ಲಿ ಏನಾಗ್ಬೇಕಾಗಿದೆ ಅಂತಂದ್ರೆ ಸ್ವಾಭಿಮಾನ ನಮ್ಮಲ್ಲಿ ಇರ್ಬೇಕು. ಎಷ್ಟು ಸ್ವ ಬಗ್ಗೆ ಅಂದ್ರೆ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ನಾನು ಮಾಡ್ತೀನಿ, ಅಥವಾ ಎಷ್ಟೇ ಚಾಲೆಂಜಸ್ ಬಂದ್ರೂ ಸಹ ನನ್ನ ಜೀವನದಲ್ಲಿ ವೈಯಕ್ತಿಕವಾಗಲಿ ಅಂದ್ರೆ ಹೊರಗಡೆಯಿಂದ ಎಷ್ಟೊಂದು ಚಾಲೆಂಜಸ್ ಬಂದ್ರೂ ಅವುಗಳನ್ನೆಲ್ಲ ನಾನು ಮೀರಿ ನಾನೇನ್ ಮಾಡ್ಬೇಕಂತಂದ್ರೆ ನಾನು ಮೇಲೆ ಬರಬೇಕು. ಈಗ ಒಂದು ಸಣ್ಣ ಬೀಜವನ್ನ ನಾವು ಭೂಮಿಯೊಳಗೆ ಹಾಕಿದಾಗ ಆ ಬೀಜ ಏನ್ ಮಾಡುತ್ತೆ ಅಂತಂದ್ರೆ ಆ ಬೀಜಕ್ಕೂ ಒಂದು ಸವಾಲನೇ ಇರ್ತದೆ, ಆ ಬೀಜಕ್ಕೂ ಒಂದು ಚಾಲೆಂಜನೇ ಇರ್ತದೆ. ಯಾಕಂದ್ರೆ ಒರಟಾದಂತಹ ಭೂಮಿಯನ್ನು ಸೀಳಿ ಹೊರಗೆ ಬರಬೇಕು. ಬೀಜದಕ್ಕಿಂತ ಭೂಮಿಯ ಒತ್ತಡ ಎಷ್ಟೋ ಇರ್ತದೆ, ಬೀಜದ ಮೇಲೆ ಭೂಮಿಯ ಒತ್ತಡ ಎಷ್ಟೋ ಇರ್ತದೆ. ನಾವಿವತ್ತು ಯುವಕರು ಪ್ರೆಷರು ಟೆನ್ಷನ್ ಅನ್ಕೊಂಡಿರ್ತಾರೆ, ಆದ್ರೆ ಒಂದು ಬೀಜಕ್ಕಾದ್ರೂ ಸಹಿತ ಭೂಮಿಯ ಒತ್ತಡ ಎಷ್ಟೋ ಇರ್ತದೆ. ಎಷ್ಟೋ ಇದ್ರೂ ಅದು ಏನ್ ಮಾಡುತ್ತೆ ಅಂತಂದ್ರೆ ನಾನು ಬರ್ಬೇಕನ್ನುವಂತಹ ಒಂದು ದೃಢ ಸಂಕಲ್ಪದಿಂದ ಆ ಭೂಮಿಯನ್ನ ಏನ್ ಮಾಡ್ಬಿಡ್ತದೆ ಸೇಳಿ ಹೊರಗೆ ಬರುತ್ತೆ. ಸೊ ಇವತ್ತು ವರ್ತಮಾನ ಸಮಯದಲ್ಲಿ ನಮಗೂ ಸಹ ಅನೇಕ ಪ್ರಕಾರದ ಚಾಲೆಂಜಸ್ ಗಳಿದ್ರು ನಾನ್ ಮಾಡ್ಬೇಕು, ನಾನ್ ಮುಂದೆ ಬರ್ಬೇಕನ್ನುವಂತಹ ಒಂದು ಮನೋಭಾವನೆ ನಮ್ಮಲ್ಲಿರುವಂತಹ ಒಳ್ಳೆ ಕ್ವಾಲಿಟಿಯನ್ನ, ಒಳ್ಳೆಯ ಒಂದು ದಿವ್ಯ ಗುಣಗಳನ್ನ ಹೊರಗೆ ಚೆಲ್ಲುತ್ತೆ. ಅದು ಸ್ವಾಭಿಮಾನ ಇಲ್ಲ ಅಂದ್ರೆ ನಮ್ಮಲ್ಲಿರೋ ಗುಣಗಳು ಹೊರಗಡೆ ಬರೋದೇ ಇಲ್ಲ. ಅದು ಅಷ್ಟಕ್ಕೆ ಡಾರ್ಮೆಂಟ್ ಆಗಿ ಉಳಿದೋಗ್ಬಿಡುತ್ತೆ. ಅಷ್ಟೇ ನಾವು ಏನಾಗ್ಬಿಡ್ತೀವಿ ಅಂತಂದ್ರೆ ವ್ಯಕ್ತಿತ್ವ ಕುಗ್ಗೋಗ್ಬಿಡ್ತದೆ. ನಮ್ದೇನ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಬೇಕಾಗಿತ್ತು ಅದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುದಿಲ್ಲ. ಅಷ್ಟಕ್ಕೆ ನಾವೇನಾಗ್ಬಿಡ್ತೀವಿ ಅಂತಂದ್ರೆ ಅಷ್ಟೇ ನಮ್ದು ಗ್ರೋತ್ ಆಗ್ಬಿಡುತ್ತೆ. ನಮ್ದು ಗ್ರೋತ್ ಲೆವೆಲ್ ಏನಿದೆಯಲ್ಲ ಅದು ಇನ್ನೂ ಗ್ರೋತ್ ಆಗ್ಬೇಕಾಗಿತ್ತು, ಅಷ್ಟೇ ನಿಂತು ಬಿಡ್ತೀವಿ ನಾವು. ಅದಕ್ಕಾಗಿ ಯಾರು ನಿಂತವರಿಗೆ ಎಲ್ಲರೂ ಇಷ್ಟಪಡೋದಿಲ್ಲ. ನಮ್ಮ ಜೀವನ ಸರಾಗವಾಗಿ ಮುಂದೆ ಹೋಗ್ತಾನೆ ಇರ್ಬೇಕು, ನಿಲ್ಬಾರ್ದು. ಯಾವಾಗಿನವರೆಗೆ ನಮ್ಮ ಗುರಿನ ಮುಟ್ಟೋದಿಲ್ಲ ಅವಾಗಿನವರೆಗೆ ನಾವು ಕುತ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಕುತ್ಕೊಳ್ಬಾರ್ದು. ನಾವು ಸದಾ ಕಾಲವಾಗಿ ನಿರಂತರವಾಗಿ ನಾವು ಗುರಿ ಬಗ್ಗೆನೆ ನಮ್ಗೇನಿರ್ಬೇಕಂತಂದ್ರೆ ಪೂರ್ತಿಯಾಗಿ ನಮ್ಮ ಏಕಾಗ್ರತೆ ಇರ್ಬೇಕು. ಅಲ್ಲಿವರೆಗೆ ನಾವು ಏನ್ ಮಾಡಬಾರ್ದು, ಎಲ್ಲೂ ನೋಡ್ಬಾರ್ದು. ನಾನು ಅಂದ್ರೆ ಆಚೆ ಕಡೆ ಈಚೆ ಕಡೆ ಯಾರೇನ್ ಹೇಳ್ತಾ ಇದ್ದಾರೆ, ನನಗೆ ಯಾರು ನನ್ನ ಬಗ್ಗೆ ನಕಾರಾತ್ಮಕ ವಿಚಾರಗಳನ್ನ ಮಾಡ್ತಾ ಇದ್ದಾರೆ, ಅದು ನನಗ್ ಬೇಡ, ಅದು ನನ್ನಲ್ಲಿ ಬರಬಾರ್ದು, ನಾನು ಮುಂದೆ ಹೋಗ್ಲೇಬೇಕು ಅನ್ನುವಂತ ನಮ್ಮಲ್ಲಿ ದೃಢ ಸಂಕಲ್ಪ ಇದ್ದಾಗ ಅವಶ್ಯವಾಗಿ ಅವನು ತನ್ನ ಗುರಿಯನ್ನ ಮುಟ್ತಾನು. ಆಮೇಲೆ ಎಷ್ಟೋ ಪ್ರಕಾರದ ಅಡೆತಡೆಗಳು ಬಂದ್ರು ಅವನು ಅದನ್ನ ನೋಡೋದಿಲ್ಲ, ಮುಂದೆ ಹೋಗ್ತಾನೆ. ಈಗ ವೈಯಕ್ತಿಕ ಜಾಗರೂಕತೆ, ಯುವ ಜಾಗರೂಕತೆಯಲ್ಲಿ ವೈಯಕ್ತಿಕ ಅಂಗದಲ್ಲಿ ಏನೇನೋ ಜಾಗೃತಿ ನಾವು ನೋಡ್ತಾ ಇದ್ದೀವಿ, ಅದರಲ್ಲಿ ಇನ್ನೇನಾದರೂ ಪಾಯಿಂಟ್ಸ್ಗಳಿದ್ದಾವೆ ಅಂತ? ಇನ್ನೂ ನಮ್ಮಲ್ಲಿ ವಿಚಾರ ಮಾಡಿದಾಗ, ಇನ್ನೂ ಇದ್ರ ಬಗ್ಗೆ ನಾವು ಆಳವಾಗಿ ವಿಚಾರ ಮಾಡಿದಾಗ
ಇವತ್ತಿನ ಯುವತಿಯರಲ್ಲೂ ಸಹ ಕೆಲವೊಂದು ಜಾಗರೂಕತೆ ಬರಬೇಕಾಗಿದೆ. ಹೆಣ್ಣು ಮಕ್ಕಳಲ್ಲಿ ವಿಶೇಷವಾಗಿ, ಗಂಡು ಮಕ್ಕಳಲ್ಲೂ ಬೇಕಾಗಿದೆ, ಅದ್ರ ಜೊತೆಗೆ ಹೆಣ್ಣು ಮಕ್ಕಳಲ್ಲೂ ಜಾಗೃತಿ ಬೇಕಾಗಿದೆ. ವಿಶೇಷವಾಗಿ ಹೆಣ್ಣು ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ ಫ್ಯಾಷನ್ದ ಕಡೆಗೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪೂರ್ತಿ ತಮ್ಮ ಒಂದು ಗಮನವನ್ನ ಕೊಡ್ತಾ ಇದ್ದಾರೆ. ಬಹಾರಿಕವಾಗಿ ಬಹಾರಿಕ ಸೌಂದರ್ಯಕ್ಕೆ, ಹೊರಗಿನ ಸೌಂದರ್ಯಕ್ಕೆ ಹೆಚ್ಚು ಸಮಯವನ್ನ ಕಳೀತಾ ಇದ್ದಾರೆ, ಹೆಚ್ಚು ಸಮಯವನ್ನ ಕೊಡ್ತಾ ಇದ್ದಾರೆ ಅದಕ್ಕೆ. ಆದ್ರೆ ಸೌಂದರ್ಯದ ಒಂದು ನಿಜವಾದಂತ ಅರ್ಥ ಅವರಿಗೆ ಕೊಡಬೇಕಾಗಿದೆ. ನಿಜವಾದಂತ ಸೌಂದರ್ಯ ಅದರ ಅರ್ಥ ಏನಾಗಿದೆ ಅವರಿಗೆ ಅದರದ್ದು ಅರಿವೇ ಇಲ್ಲ. ಅದಕ್ಕಾಗಿ ಯಾವಾಗ ಈ ಅರಿವು ಅವರಲ್ಲಿ ಮೂಡುತ್ತದೆ, ಅದಕ್ಕಾಗಿ ಬಹಳ ಸುಂದರವಾಗಿ ಸ್ವಾಮಿ ವಿವೇಕಾನಂದರು ಹೇಳಿದ್ರ ಅದ್ರ ಬಗ್ಗೆ, ಸೌಂದರ್ಯ ಅದರ ಅರ್ಥ ಹೇಳಿದ್ರ ಅವರು, ಬ್ಯೂಟಿ ಈಸ್ ಓನ್ಲಿ ಸ್ಕಿನ್ ಡೀಪ್. ಅದಕ್ಕಿಂತ ಸುಂದರತೆ ಅಂತ ಹೇಳೋದಿಲ್ಲ. ಸುಂದರತೆ ಅದರ ಅರ್ಥ ಏನಾಗಿದೆ, ನಾವು ಸುಂದರ್ ವಹ ಹೈ ಜೋ ಸುಂದರ್ ಕಾರ್ಯ ಕರೆ. ಸುಂದರವಾದ ಕೆಲಸ ಮಾಡುವವರು ನಿಜವಾಗಿ ಸುಂದರವಾಗಿರ್ತಾರೆ. ಚಂದವಾದ ಕೆಲಸ ಮಾಡಿದವರು ಅದೇ ಸೌಂದರ್ಯ. ಇವತ್ತಿನ ಸಮಯದಲ್ಲಿ ನಾವೇನ್ ತಿಳ್ಕೊಂಡ್ಬಿಟ್ಟಿದ್ದೇವೆ, ಇದು ನಾವು ಹೊರಗಡೆ ಏನ್ ಇದು ಚರ್ಮ ಕಾಣಿಸ್ತಾ ಇದೆ, ಬಹಳ ಸುಂದರವಾದಂತ ಬಿಳಿ ಚರ್ಮ ಏನ್ ಕಾಣಿಸ್ತಾ ಇದೆ, ಇದರ ಸುಂದರತೆ ಬಗ್ಗೆ ಆಕರ್ಷಿತರಾಗಿ ಅನೇಕ ಒಂದು ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾರೆ. ಹೌದು, ವೇಸ್ಟೇಜ್ ಅದು ಜಾಗೃತಿಕತೆ ಇವತ್ತಿನ ಒಂದು ಮಕ್ಕಳಲ್ಲಿ ಬರಬೇಕಾಗಿದೆ. ಅದರಲ್ಲಿ ವಿಶೇಷವಾಗಿ ಅಂತಂದ್ರೆ ಯುವಕರಿಗೆ ಯುವತಿಯರಿಗೆ ಜಾಗೃತಿ ಬೇಕಾಗಿದೆ, ಜಾಸ್ತಿ ಬರಬೇಕಾಗಿದೆ. ಯಾವಾಗ ಇದನ್ನ ಅವರು ಜಾಗರೂಕರಾಗ್ತಾರೆ ಆವಾಗ ನಮ್ಮ ಭಾರತ ದೇಶ ಏನಾಗುತ್ತೆ, ಆಧ್ಯಾತ್ಮಿಕ ಗುರು ಏನಂತ ಹೇಳ್ತಾ ಇದ್ವಿ, ಅಂದ್ರೆ ಅನೇಕರಿಗೆ ಮಾರ್ಗ ಕೊಡುವಂತಹ ಒಂದು ದೇಶ ಭಾರತ ದೇಶ ಆಗಿತ್ತು. ಇವತ್ತಿನ ಆ ಒಂದು ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ನಾವು ಚರಿತ್ರದಿಂದ ರೂಪದಿಂದ ನಾವು ಏನಾಗ್ತಾ ಇದ್ದೀವಿ, ಮುಂದೆ ಹೋಗ್ತಾ ಇದ್ವಿ, ಆದ್ರೆ ಇವಾಗ ಮತ್ತೆ ನಾವೇನಾಗ್ತಾ ಇದೀವಿ, ಹಿಂಸರಿತಾ ಇದ್ದೀವಿ. ಒಂದು ಕಾಲದಲ್ಲಿ ನಾವು ಚಾರಿತ್ರ್ಯವಂತರು ಅಂದ್ರೆ ಭಾರತದಲ್ಲೇ ನೋಡ್ಬೇಕು ಅಂತ ಜನ ಬರ್ತಿದ್ರು. ಇವಾಗ ನಮ್ಮಲ್ಲಿ ಚಾರಿತ್ರ್ಯವಂತರ ಕೊರತೆ ಆಗ್ಬಿಟ್ಟಿದೆ. ಅಂದ್ರೆ ಚಾರಿತ್ರವಂತ ಯುವಕರ ಕೊರತೆ ಆಗ್ಬಿಟ್ಟಿದೆ. ಚಾರಿತ್ರ್ಯವಂತ ಯುವಕರ ಕೊರತೆ ಆಗಿದೆ. ಈ ಒಂದು ಚಾರಿತ್ರತೆಯ ಒಂದು ನಾವು ಒಂದು ಚಾರಿತ್ರತೆ ಅದರ ಅರ್ಥ ಅವ್ರಿಗೆ ಹೇಳ್ಬೇಕಾಗಿದೆ. ಅಂದ್ರೆ ಅದರಿಂದ ಏನೇನ್ ಲಾಭ ಆಗುತ್ತೆ ಅದನ್ನ ನಾವು ಅವರಿಗೆ ಅರಿವನ್ನ ಮೂಡಿಸಿದಾಗ, ಏನ್ ಹೊರಗಡೆ ಏನ್ ಮಾಡ್ತಾ ಇದ್ದಾರೆ, ಎಷ್ಟು ದುಂದು ಖರ್ಚುಗಳನ್ನ ಏನ್ ಮಾಡ್ತಾ ಇದ್ದೀರಿ, ಬಟ್ಟೆಗಾಗಿ ಅಥವಾ ಕಾಸ್ಮೆಟಿಕ್ ಬ್ಯೂಟಿಗಾಗಿ ಏನೇನ್ ಖರ್ಚುಗಳನ್ನ ಏನ್ ಮಾಡ್ತಾ ಇದ್ದೀರಿ, ಅದು ಕಡಿಮೆ ಆಗುತ್ತೆ. ಅದು ಕಡಿಮೆ ಆಗಿ ಆ ಒಂದು ನಾವು ಏನ್ ಮಾಡ್ಬೋದು ಅಂತಂದ್ರೆ ಅನೇಕ ಅದೇನು ಸಮಯವನ್ನ ಅವ್ರು ಕಳೀತಾ ಇದ್ದಾರೆ, ಅದರಲ್ಲಿ ಹೆಚ್ಚಿನ ಮಟ್ಟಿಗಾಗಿ ಸಮಯ ಅದರಲ್ಲಿ ಕಳೀತಾ ಇದ್ದಾರೆ. ಅದೇ ಸಮಯವನ್ನ ನಾವು ಇನ್ನೂ ಒಂದು ಒಳ್ಳೆಯ ಒಂದು ಕಾರ್ಯಕ್ಕಾಗಿ ಸಮಯವನ್ನ ಯುಟಿಲೈಸ್ ಮಾಡಬಹುದು, ಸದುಪಯೋಗ ಮಾಡ್ಕೊಳ್ಳಬಹುದು. ಅಂದ್ರೆ ಅವ್ರ ಕಾರ್ಯ ಸುಂದರವಾಗಬಹುದು. ಅವರು ಚರ್ಮ ಮುಖ ಸುಂದರ ಮಾಡೋ ಕಡೆ ಗಮನ ಕೊಡದೇನೆ ಸುಂದರವಾದ ಕಾರ್ಯ ಮಾಡೋದ್ ಕಡೆ ಗಮನ ಕೊಡಬೇಕು. ಆ ಜಾಗೃತಿ ಒಂದು ಬರ್ಬೇಕಾಗಿದೆ. ಇವತ್ತಿನ ಅನೇಕ ಬ್ಯೂಟಿ ಪಾರ್ಲರ್ಗಳಿವೆ, ಆದ್ರೆ ಚರಿತ್ರದ ನಿರ್ಮಾಣದ ಬ್ಯೂಟಿ ಪಾರ್ಲರ್ಗಳನ್ನಾಗಿ ಪರಿವರ್ತನೆ ಮಾಡಬೇಕಾಗಿದೆ. ಅಂದ್ರೆ ಚರಿತ್ರೆ ನಿರ್ಮಾಣ ಮಾಡುವಂತಹ ಬ್ಯೂಟಿ ಪಾರ್ಲರ್ಗಳು ಯಾವಾಗ ಓಪನ್ ಆಗ್ತಾವು ಅವಾಗ ಮತ್ತೆ ನಮ್ಮ ದೇಶ ಏನಾಗುತ್ತೆ ಅಂತಂದ್ರೆ ಒಂದು ಜಾಗರೂಕ ದೇಶ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ನಮ್ಗೆ ಜಾಗೃತಿ ಅವಶ್ಯಕತೆ ಇದೆ. ಮತ್ತೆ ನಾವು ಒಂದು ಅಬ್ಸರ್ವ್ ಮಾಡ್ತಾ ಇದ್ವಿ, ಇವಾಗ ಊಟ ಆಹಾರಗಳಲ್ಲಿ ನಮ್ಮ ಪೀಳಿಗೆಗೂ ಯುವಕರಿಗೂ ಬಹಳಷ್ಟು ವ್ಯತ್ಯಾಸ ಬರ್ತಾ ಇದೆ. ಅದು ಸರಿಯಾಗಿದೆಯಾ ತಪ್ಪಾಗಿದೆಯಾ, ಅದು ಏನದು ಅಂತ? ಇವತ್ತಿನೊಂದು ಪರಿವರ್ತನೆಯ ಒಂದು ಸಮಯದಲ್ಲಿ ಈಗ ಬಾಹ್ಯ ರೂಪದಲ್ಲಿ ಅನೇಕ ಪರಿವರ್ತನೆಗಳು ನಮ್ಮ ಜೊತೆ ಬಂದಿವೆ. ಈಗ ಉಡುಪಿನಲ್ಲಾಗ್ಲಿ ಅಥವಾ ವ್ಯವಹಾರದಲ್ಲಾಗ್ಲಿ, ಅದ್ರ ಜೊತೆಗೆ ಏನ ಭಾರತದಲ್ಲಿ ಹೆಲ್ದಿ ಫುಡ್ ಏನ್ ತಯಾರ ಆಗ್ತಾ ಇತ್ತು, ಏನ್ ನಾವ್ ಹೆಲ್ದಿ ಫುಡ್ ಅನ್ನ ನಾವೆಲ್ಲ ಸ್ವೀಕಾರ ಮಾಡ್ತಾ ಇದ್ವಿ, ಇವಾಗ ಅದೇನಾಗ್ಬಿಟ್ಟಿದೆ ಅಂತಂದ್ರೆ ಜಂಕ್ ಫುಡ್ ನಲ್ಲಿ ಪರಿವರ್ತನೆ ಆಗ್ಬಿಟ್ಟಿದೆ. ಆ ಪರಿವರ್ತನೆ ನಮ್ಗೆ ಇವತ್ತಿನ ಸಮಯದಲ್ಲಿ ಅವಶ್ಯಕತೆ ಇದೆ. ಅದರ ಜಾಗರೂಕತೆ ಇವತ್ತಿನ ಯುವಕರಿಗೆ ನಾವು ಮೂಡಿಸ್ಬೇಕಾಗಿದೆ. ಅಂದ್ರೆ ಜಂಕ್ ಫುಡ್ ತಿನ್ನುವುದರಿಂದ ಏನಾಗ್ತಾ ಇದೆ ಅಂತಂದ್ರೆ ಒಂಥರ ಅವರಿಗೆ ಫ್ಯಾಟ್ನೆಸ್ ಬರ್ತಾ ಇದೆ, ಆರೋಗ್ಯವನ್ನ ಹೆಚ್ಚಿಸ್ಕೊಳ್ಬೇಕಾಗಿತ್ತು ಇವತ್ತಿನ ಯುವಕರು. ಅಂದ್ರೆ ಆ ಜೀವನದ ಯೌವನನೇ ಅಲ್ಲಿ ಆರೋಗ್ಯವನ್ನ ಫೌಂಡೇಶನ್ ಹಾಕುವಂತದ್ದು. ಅಂದ್ರೆ ಅಂತಹ ಒಂದು ಯೌವನ ಜೀವನದಲ್ಲಿ ಅವ್ರು ಏನೇನ್ ಮಾಡ್ಬೇಕಾಗಿತ್ತು ಅದನ್ನ ಮಾಡುವುದನ್ನ ಬಿಟ್ಟು
ಅವರು ಇಂಥ ಒಂದು ಆರೋಗ್ಯದ ಒಂದು ದೃಷ್ಟಿಯಿಂದ ನೋಡಿದಾಗ ಆರೋಗ್ಯವನ್ನ ಈ ಎಲ್ಲ ಆಹಾರವನ್ನು ಸೇವಿಸಿ ಅವರು ತಮ್ಮ ಜೀವನವನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಮ್ಮ ಅಮೂಲ್ಯವಾದಂತಹ ಒಂದು ಶಾರೀರಿಕ ಶಕ್ತಿಯನ್ನ ಕಳ್ಕೊಳ್ತಾ ಇದ್ದಾರೆ. ಇದನ್ನ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ಹೆಲ್ದಿ ಆಗ್ಬೇಕಾದ್ರೆ ಈಗ ನೋಡ್ರಿ ಇವತ್ತಿನ ಸರ್ಕಾರನು ಸಹ ಹೇಳ್ತಾರೆ ಮೈ ಇಂಡಿಯಾ ಹೆಲ್ದಿ ಇಂಡಿಯಾ ಆಗ್ಬೇಕು, ಅನೇಕರು ಅದ್ರ ಬಗ್ಗೆ ಜಾಗರೂಕರಾಗಿ ಅನೇಕ ಕಾರ್ಯಕ್ರಮಗಳನ್ನು ಸಹ ಮಾಡ್ತಾ ಇದ್ದಾರೆ. ಇವತ್ತಿನ ನಮ್ಮ ಸರ್ಕಾರದ ಒಂದು ಕೂಗುನು ಇದೇ ರೀತಿ ಇದೆ, ನಮ್ಮ ಭಾರತ ಸ್ವಸ್ಥ ಭಾರತ ಆಗ್ಬೇಕು ಅಂತ ಹೇಳಿ. ಬರೀ ಸ್ವಚ್ಛ ಭಾರತ ಅಲ್ಲ, ಅದ್ರ ಜೊತೆಗೆ ನಾವು ಸ್ವಚ್ಛ ಭಾರತದ ಜೊತೆಗೆ ಸ್ವಸ್ಥ ಭಾರತ ನಿವಾಸಿಗಳನ್ನು ಆಗಬೇಕು. ಅದರಲ್ಲೂ ಖಾಸಾಗಿ ಯುವಕರಲ್ಲಿ ಈ ಜಾಗೃತಿ ಬಂದಾಗ ಏನಾಗುತ್ತೆ ಅಂತಂದ್ರೆ ಅನೇಕರನ್ನ ಅವರು ಜಾಗೃತರನ್ನಾಗಿ ಮಾಡಬಹುದು. ಇಲ್ಲಿ ನಾವು ಆಹಾರದ ಪದ್ಧತಿ ಮೊದಲಿನ ಸಮಯದಲ್ಲಿ ನಿಮ್ಮ ಆಹಾರ ಪದ್ಧತಿ ಯಾವ ರೀತಿ ಇತ್ತು? ಮನೆಯಲ್ಲಿ ಮಾಡಿರೋ ಅಡುಗೆ ಬಹಳಷ್ಟು ಉಪಯೋಗಿಸ್ತಾ ಇದ್ವಿ. ಮನೆಯಲ್ಲೇ ಯಾವುದೇ ಹೋಗೋರು ಡಬ್ಬಿ ಕಟ್ಕೊಂಡು ಹೋಗ್ತಾ ಇದ್ರು, ಇದಿತ್ತು. ಇವಾಗ ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಅವರಿಗೆ ಆ ಹೊರಗಿನ ಒಂದು ಟೇಸ್ಟ್ ಕುತ್ಕೊಂಡ್ಬಿಟ್ಟಿದೆ. ಕುತ್ಕೊಂಡಾಗ ಮನೆಯಲ್ಲಿ ತಂದೆ ತಾಯಿಗಳು, ಅದು ತಾಯಿ ವಿಶೇಷವಾಗಿ ಅದರಲ್ಲಿ ಬಹಳ ಪ್ರೀತಿಯಿಂದ ಅದರಲ್ಲಿ ಪ್ರೀತಿಯನ್ನು ತುಂಬಿ ಅದರಲ್ಲಿ ಅಡಿಗೆ ಮಾಡ್ತಾ ಇದ್ರು. ಅದನ್ನ ತಿನ್ನುವುದರಿಂದ ಏನಾಗ್ತಾ ಇತ್ತು ಅಂದ್ರೆ ಅವ್ರ ಮನಸ್ಸನ್ನು ಪರಿವರ್ತನೆ ಆಗ್ತಾ ಇತ್ತು. ಅದಕ್ಕಾಗಿ ಇದರಲ್ಲಿ ಒಂದು ಮಾತು ಬರುತ್ತೆ, ಹಿಂದಿನ ಸಮಯದಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಜೈಸಾ ಅನ್ ವೈಸಾ ಮನ್ ಅಂತ ಹೇಳಿ. ಆಹಾರದ ಒಂದು ಪ್ರಭಾವ ನಮ್ಮ ಒಂದು ಮನಸ್ಸಿನ ಮೇಲೆ ಬೀಳುತ್ತದೆ. ಇಲ್ಲಿ ನಾವು ಎಂತ ಆಹಾರವನ್ನ ಸ್ವೀಕಾರ ಮಾಡಬೇಕು, ಆ ಆಹಾರದಲ್ಲಿ ಏನಿರ್ಬೇಕಂದ್ರೆ ಸಾತ್ವಿಕತೆ ಇರಬೇಕು. ಆ ಆಹಾರವನ್ನು ಸ್ವೀಕಾರ ಮಾಡುವುದರಿಂದ ಸಾತ್ವಿಕ ವಿಚಾರಗಳು ನಮ್ಮಲ್ಲಿ ನಡಿಬೇಕು. ಆ ಒಂದು ಸಾತ್ವಿಕ ವಿಚಾರಗಳು ನಡೆದಾಗ ಸಾತ್ವಿಕ ಕರ್ಮನು ನಮ್ಮಿಂದ ಆಗತ್ತೆ. ಇದು ಬಹಳ ಆಳವಾದಂತ ಒಂದು ವಿಷಯ ಆಗುತ್ತೆ. ಅಂದ್ರೆ ಒಂದು ಕನೆಕ್ಷನ್ ಇದೆ, ನಾವು ಮಾಡೋ ಊಟಕ್ಕೂ ನಮ್ಮ ಮನಸ್ಸಿನಲ್ಲಿ ಬರುವ ವಿಚಾರಕ್ಕೂ ಒಂದಕ್ಕೊಂದು ಸಂಬಂಧ ಇದೆ, ಬಹಳ ಸಂಬಂಧ ಇದೆ, ಆಳವಾದಂತ ಒಂದು ಸಂಬಂಧ ಇದೆ. ಸೊ ಇಲ್ಲಿ ನಾವು ಗೀತಾ ಯಾರು ಓದ್ತಾರೆ, ಗೀತಾದಲ್ಲಿನೂ ಸಹ ಬರೆದಿದ್ದಾರೆ ರಾಜಸಿಕ, ತಾಮಸಿಕ, ಸಾತ್ವಿಕ ಭೋಜನ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ನಾವಿಲ್ಲಿ ಯಾವ ಭೋಜನವನ್ನ ಸ್ವೀಕಾರ ಮಾಡ್ಬೇಕಂತಂದ್ರೆ ಸಾತ್ವಿಕ ಆಹಾರವನ್ನ, ಶುದ್ಧ ಆಹಾರವನ್ನ ಸ್ವೀಕಾರ ಮಾಡಿದಾಗ ಅದರಲ್ಲೂ ವಿಶೇಷವಾಗಿ ಮನೆಯಲ್ಲಿ ಮಾಡಿದಂತ ಅಡಿಗೆ ಬಗ್ಗೆ ಬಹಳ ಹೇಳ್ತಾರೆ. ಆಮೇಲೆ ನೀವು ಯಾವಾಗ ಹೋಟೆಲ್ನಲ್ಲಿ ಅಥವಾ ಅನೇಕ ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡಿದಾಗ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ನಮ್ಮ ಬಗ್ಗೆ ನಾವು ಗಮನ ಕೊಟ್ಟಾಗ ನಮ್ಮ ವಿಚಾರಗಳಲ್ಲಿ ಚೇಂಜಸ್ ಬರ್ತವೆ. ಅವ್ರು ಮಾಡುವಂತ ಆಹಾರ ಏನಿರ್ತದೆ ಅಂತಂದ್ರೆ ಪದ್ಧತಿ, ಅವರು ಕಮರ್ಷಿಯಲ್ ಆಗಿರ್ತಾರೆ, ಅವ್ರಿಗೆ ದುಡ್ಡು ಗಳಿಸುವಂತಹ ಮನೋಭಾವನೆಯಿಂದ ಅವರು ಆಹಾರವನ್ನ ತಯಾರು ಮಾಡ್ತಿರ್ತಾರೆ. ಆದ್ರೆ ಮನೆಯಲ್ಲಿ ಆ ರೀತಿ ಮಾಡೋದಿಲ್ಲ, ತಾಯಿ ಪ್ರೀತಿ ಸೇರಿರುತ್ತೆ. ಅದ್ರ ಜೊತೆಗೆ ಮತ್ತು ಅವರು ಬಹಳ ಸ್ವಚ್ಛವಾಗಿ ಸ್ವಚ್ಛ ಮನೋಭಾವನೆಯಿಂದ ಅಡಿಗೆಯನ್ನ ಮಾಡಿರ್ತಾರೆ. ಈ ಜಾಗರೂಕತೆ ಇವತ್ತಿನ ಸಮಯದಲ್ಲಿ ಅವಶ್ಯಕತೆ ಇದೆ. ಅಕ್ಕವ್ರೆ, ಇವತ್ತಿನ ಚರ್ಚೆಯಲ್ಲಿ ಯುವ ಜಾಗರೂಕತೆ ಅನ್ನೋದರಲ್ಲೂ ಸಹಿತ ವೈಯಕ್ತಿಕ ಅಂಗದಲ್ಲಿ ಏನೇನು ಥರದಲ್ಲಿ ಜಾಗರೂಕತೆ ಇರಬೇಕು ಅದನ್ನು ನೀವು ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಿ. ಯುವಕರಿಗೆ ಏಮ್ ಆಬ್ಜೆಕ್ಟ್ ಬಗ್ಗೆ ಜಾಗೃತಿ ಇರಬೇಕು, ಅವರ ಸ್ವಂತ ದುಡಿಮೆಯಿಂದ ತಾನು ಯಶಸ್ಸು ಗಳಿಸಬೇಕು ಅನ್ನೋದ್ರ ಬಗ್ಗೆ ಇರಬೇಕು, ತನ್ನಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಇರಬೇಕು, ಊಟ ಆಹಾರದ ಬಗ್ಗೆ ಜಾಗೃತಿ ಇರಬೇಕು, ಸ್ವಂತ ದುಡಿಮೆಯಿಂದ ತಾನು ಮುಂದೆ ಬರಬೇಕು ಅನ್ನೋದು ಜಾಗೃತಿ ಇರಬೇಕು. ಇಂಥ ಏನು ಕೆಲವು ವಿಷಯಗಳನ್ನು ನೀವು ಜಾಗರೂಕತೆ ಬಗ್ಗೆ ಹೇಳಿದಿರಲ್ಲ, ನನಗೆ ಭಾಳ ಇಷ್ಟ ಆಯಿತು. ಅದು ನಾನು ಹೊಸ ವಿಷಯಗಳನ್ನು ತಿಳ್ಕೊಂಡಂಗಾಯ್ತು ಇದರಲ್ಲಿ. ಅದರಲ್ಲೂ ಸಹಿತ ನೀವು ವಿವೇಕಾನಂದರದ್ದು ಒಂದು ಉದಾಹರಣೆ ಕೊಟ್ಟರಲ್ಲ, ಅವರು ತಮ್ಮ ಏಮ್ ಆಬ್ಜೆಕ್ಟ್ ಬಗ್ಗೆ ಸತತವಾಗಿ ಜಾಗರೂಕರಾಗಿದ್ದರು. ಅವರು ತಮ್ಮ ಏಮ್ ಆಬ್ಜೆಕ್ಟ್ ಬಗ್ಗೆ ಸತತವಾಗಿ ಎಚ್ಚರವಾಗಿದ್ದರು. ತಾನು ಯಾರು ಅನ್ನೋದು ತಿಳ್ಕೋಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿ ಸತತವಾಗಿ ಹೇಳ್ತಾ ಇತ್ತು. ಇದು ಒಂದು ಪಾಯಿಂಟ್ ನನಗೆ ಬಹಳ ಇಷ್ಟ ಆಯಿತು. ತಾವು ಏನು ಆಬ್ಜೆಕ್ಟ್ ಇಟ್ಕೊಳ್ತೀವಿ ಅದರ ಬಗ್ಗೆ ಸತತವಾಗಿ ಎಚ್ಚರಿರಬೇಕು ಅನ್ನೋದನ್ನು ಇವತ್ತಿನ ಯುವ ಜನರಿಗೆ ನಾನು ಈ ಚರ್ಚೆ ಒಂದು ಸಾರವಾಗಿ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಇಲ್ಲಿ ನೀವು ಬಂದಿದ್ದಕ್ಕೆ, ತಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ನೋಡಿದ್ದೀರಾ ವೀಕ್ಷಕರೇ, ಯುವ ಜಾಗೃತಿಯಲ್ಲಿ ಸಹಿತ ಬಹಳ ಪದರಗಳಿದ್ದಾವೆ. ಅದರಲ್ಲಿ ಕೆಲವು ಪದರಗಳನ್ನು ಇವತ್ತು ನಾವು ತಿಳ್ಕೊಂಡಿದ್ದೀವಿ. ಇನ್ನಷ್ಟು ತಿಳ್ಕೊಳ್ಳೋದಕ್ಕೆ ಮತ್ತೆ ಸಿಗೋಣ.
ಅಲ್ಲಿವರೆಗೆ ನಮಸ್ಕಾರ.